Hi friends, I am Panit. Welcome to my official YouTube channel Panit Forum. ಸ್ನೇಹಿತರೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮಂತ್ಲಿ ಕರೆಂಟ್ ಅಫೇರ್ಸ್. ಅಕ್ಟೋಬರ್ ಮಂತ್ ಅದು, ಈಗ ಸೆಪ್ಟೆಂಬರ್ ಮಂತ್ ಅಲ್ವಾ, ಅಕ್ಟೋಬರ್ ಮಂತ್ ಅದು ವೆರಿ ಇಂಪಾರ್ಟೆಂಟ್. ಅಪ್ಕಮಿಂಗ್ FD SDA PSI ಎಕ್ಸಾಮ್ಸ್ಗಳಿಗಂತೂ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ್ಯಸ್ ಪರ್ ಎಕ್ಸಾಮಲ್ಲಿ ಏನೇನು ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ ಆ ಬೇಸಿಸ್ ಮೇಲೆ ಇದನ್ನ ತಯಾರಿ ಮಾಡಿರ್ತಕ್ಕಂಥದ್ದು. ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿ ಕೂಡ ಇದೆ. ಎಕ್ಸ್ಪ್ಲನೇಷನ್ ಎರಡಲ್ಲೂ ಕೊಡ್ತೀನಿ. ಆ್ಯಂಡ್ ಇಲ್ಲಿರ್ತಕ್ಕಂಥದ್ದು ನಾನು ವೀಕ್ಲಿ ಕರೆಂಟ್ ಅಫೇರ್ಸ್ ಏನು ಮಾಡ್ತೀನಿ ಸ್ನೇಹಿತರೆ, ಅಲ್ಲಿ ಏನು ಕವರ್ ಆಗಿರುತ್ತಲ್ಲ, ಮುಖ್ಯವಾಗಿ ವಾರದ ಒಂದು ವೀಕೆಂಡ್ ಅಪ್ಡೇಟ್ ಅಂತ ಏನು ಮಾಡ್ತೀನಿ, ಅದರ ಮಿಕ್ಕಿದ್ದು ಇಲ್ಲಿರುತ್ತೆ. ಜೊತೆಗೆ ಅಲ್ಲಿ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಇಲ್ಲೂ ಕೂಡ ಆ್ಯಡ್ ಮಾಡಿರ್ತೀನಿ. ಓಕೆ, ಆ್ಯಂಡ್ ದಿಸ್ ಇಸ್ ಫಾರ್ FD SDA. ಪರ್ಟಿಕ್ಯುಲರ್ ಐಮ್ ಟೆಲಿಂಗ್ ಇದು FD SDA PSIಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಸ್ನೇಹಿತರೆ, ಪುನೀತ್ ಫೋರಮ್ ಅಂತೇಳಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ್ಯಂಡ್ PDF ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. 2020 ಎಲ್ಲ ಮಂತ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ಲೇಲಿಸ್ಟ್ ಕೂಡ ರೆಡಿ ಇದೆ. 2019 ಕೂಡ ಎಲ್ಲ ಇಂಪಾರ್ಟೆಂಟ್ ಎಲ್ಲ ಮಂತ್ದು ಕರೆಂಟ್ ಅಫೇರ್ಸ್ ಕೂಡ ಪ್ಲೇಲಿಸ್ಟ್ ಸಪ್ರೇಟ್ ಇದೆ. ಅದರ ಲಿಂಕ್ ಕೂಡ ನಾನು 2020 ಜನವರಿಯಿಂದ ಈ ತನಕ ಏನಾಗಿದೆ ಕಂಪ್ಲೀಟ್ ಪ್ಲೇಲಿಸ್ಟ್ ಲಿಸ್ಟ್ ನಾನು ಕೊಡ್ತೀನಿ ನಿಮಗೆ. ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ನನ್ನ ಕಮೆಂಟ್ ಸೆಕ್ಷನಲ್ಲಿ, ಅಲ್ಲಿಂದ ನೀವು ಕೂಡ ಆಕ್ಸೆಸ್ ಮಾಡ್ಬೋದು. ಫೈನ್. ಸೊ ಫಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಂಗೆ ಕ್ವಶನ್ಸ್ ಬಂದರೂ ಕೂಡ ನೀವು ಅನಲೈಸಿಸ್ ಮಾಡಬೇಕು. ಓಕೆ, ಹೆಂಗೆ ಕೇಳಿದ್ರು ನೀವು ಆನ್ಸರ್ ಮಾಡೋ ರೀತಿ ಇರಬೇಕು ಈ ಒಂದು ಟಾಪಿಕ್ ಮೇಲೆ. ಆ ಕ್ವಶನ್ಸ್ ತೊಗೊಂಡಿರ್ತೀನಿ ಆ ಟಾಪಿಕ್ ಮೇಲೆ. ಫೈನ್, ಬನ್ನಿ. 1.8 ಕಿಲೋಮೀಟರ್ ಫೆನಿ ಸೇತುವೆ 2020 ಡಿಸೆಂಬರ್ಗೆ ಪೂರ್ಣಗೊಳ್ಳುತ್ತೆ ಅಂತ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ನಿತಿನ್ ಗಡ್ಕರಿ ಘೋಷಿಸಿದ್ದಾರೆ. ಇದು ಆ್ಯಕ್ಚುಲಿ ಬಾಂಗ್ಲಾದೇಶ್ ಮತ್ತು ಚಿತ್ತಗಾಂಗ್ ಅನ್ನು ಯಾವ ಭಾರತೀಯ ರಾಜ್ಯಕ್ಕೆ ಸಂಪರ್ಕಿಸುತ್ತದೆ? ಸರ್, ಇದು ನಾನು ನಿಮಗೆ ಇಲ್ಲಿ ಕ್ವಶನ್ ಕೇಳಿರೋದು ಬಾಂಗ್ಲಾದೇಶದ ಚಿತ್ತಗಾಂಗ್ ಮತ್ತು ಭಾರತದ ಯಾವ ರಾಜ್ಯದ ನಡುವೆ ಬರುತ್ತೆ ಅಂತೇಳಿ. ಪಶ್ಚಿಮ ಬಂಗಾಳ, ಮಿಜೋರಾಂ, ಮೇಘಾಲಯ, ತ್ರಿಪುರಾ, ಅಸ್ಸಾಂ. ಆನ್ಸರ್ ಮಾಡಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಹೇಳ್ತೀನಿ ನಾನು ಈ ಕ್ವಶನ್ ಹಿಂಗೆ ತೊಗೊಂಡಿದ್ದೀನಿ, ಹಿಂಗೆ ಬರುತ್ತೆ ಅಂತಲ್ಲ, ಹಿಂಗೆ ಕೇಳ್ತಾರೆ ಅಂತ ಕೂಡ ಹೇಳ್ತೀನಿ. ಎಸ್, ನಾವು ಒಂದು 5 ಸೆಕೆಂಡ್ಸ್ ತೊಗೊಳ್ಳಿ, ಕಮೆಂಟಲ್ಲಿ ಆನ್ಸರ್ ಮಾಡ್ತಾ ಹೋಗಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಎಸ್, ವೆರಿ ಗುಡ್. ದ ರೈಟ್ ಆನ್ಸರ್ ಇಸ್ ತ್ರಿಪುರಾ. ಸರ್, ಇಲ್ಲಿ ತ್ರಿಪುರಕ್ಕೂ ಮತ್ತು ಬಾಂಗ್ಲಾದೇಶಕ್ಕೂ ಕನೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಕೇಳ್ಬೋದು, ತ್ರಿಪುರಾ ಮತ್ತು ಬಾಂಗ್ಲಾದೇಶದ ನಡುವೆ ಒಂದು ಸೇತುವೆ ಈ ಡಿಸೆಂಬರಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಅದು ಯಾವ ಈ ನದಿಗೆ ಅಡ್ಡಲಾಗಿ ಕಟ್ಟಿದೆ ಅಂತ ಕೇಳ್ಬೋದು. ಇಟ್ ಈಸ್ ಫೆನಿ ರಿವರ್. ಓಕೆ, ಫೆನಿ ರಿವರ್ ಇಲ್ಲಿ ನೋಡಿ. ಆ್ಯಂಡ್ ಈ ಫೆನಿ ರಿವರ್ ಇದೆಯಲ್ಲ, ಇದು ಬಾಂಗ್ಲಾದೇಶ ಮತ್ತು ಭಾರತದ ಗಡಿಯಾಗಿ ಕೂಡ ಇದು ಕಾರ್ಯನಿರ್ವಹಿಸುತ್ತದೆ. ಓಕೆ, ಇದು ನೋಡಿ, ಇದು ಗಡಿ, ಭಾರತದ ಗಡಿ. ಇಲ್ಲಿ ತ್ರಿಪುರಾ ಇದೆ. ಓಕೆ, ಇಲ್ಲಿ ಬಾಂಗ್ಲಾದೇಶ ಇದೆ. ನಮ್ಮ ಭಾರತ ಹಿಂಗೆ ತೊಗೊಂಡ್ರೆ ನೀವು ಹೀಗೆ ಏನು ತೊಗೋತೀವಿ ನಾವು, ಇಲ್ಲಿ ಮಧ್ಯ ಬರುತ್ತಲ್ಲ, ಇಲ್ಲಿ ಇದು ಬಾಂಗ್ಲಾದೇಶ. ಸೊ ಇದು ನಮ್ಮ ಏನಾಗುತ್ತೆ, ಹಿಂಗೆ ಬರುತ್ತಲ್ಲ, ಇಲ್ಲಿ ತ್ರಿಪುರಾ, ಮಿಜೋರಾಂ ಎಲ್ಲ ಬರುತ್ತೆ. ಫೈನ್, ವೆರಿ ಇಂಪಾರ್ಟೆಂಟ್. ಇದು ಹೆಂಗೆ ಬೇಕಾದ್ರೆ ಕ್ವಶನ್ಸ್ ಕೇಳ್ತಾನೆ. ಓಕೆ, ಫನಿ ರಿವರ್ ಎಲ್ಲಿ ಈಗ ರಿವರ್ ನೋಡಿ, ಫೆನಿ ರಿವರ್ ಎಲ್ಲಪ್ಪ ನಿಮಗೆ ಆರಿಜಿನ್ ಆಗುತ್ತೆ, ಎಲ್ಲಿ ಅದರ ಉಗಮ ಅಂತ ಕೇಳಿದ್ರೆ ಇಟ್ ಈಸ್ ಇನ್ ತ್ರಿಪುರಾ, ಸಬ್ರಮ್ ಡಿಸ್ಟಿಕ್ ಅಂತಕ್ಕಂಥದ್ದು. ತ್ರಿಪುರಾದಲ್ಲಿ ಸೌತ್ ತ್ರಿಪುರಾ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಪಲ್ಲಿ ತೋರಿಸ್ತೀನಿ ನೋಡಿ, ತ್ರಿಪುರಾದ ಸಬ್ರಮ್ ಡಿಸ್ಟಿಕ್ ಅನ್ನೋ ಜಾಗದಲ್ಲಿ, ಭಾರತದ ತ್ರಿಪುರಾದಲ್ಲಿ ಇದು ಉಗಮ ಆಗ್ತಕ್ಕಂಥದ್ದು, ಬಾಂಗ್ಲಾದೇಶದಲ್ಲ. ಸೊ ಹೆಂಗೆ ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಸೊ ನಾನು ಡೀಟೇಲಾಗಿ ಹೇಳಿದ್ದೀನಿ ನಿಮಗೆ. ಬಾಂಗ್ಲಾ ಮತ್ತು ದೇಶ ಮತ್ತು ಭಾರತ ರಾಜ್ಯದ ತ್ರಿಪುರದ ಕನೆಕ್ಟ್ ಮಾಡ್ತಕ್ಕಂಥದ್ದು ಯಾವ ನದಿಗಡೆಲ್ಲ ಕಟ್ಟಲಾಗಿದೆ? ಫೆನಿ ರಿವರ್. ಫೆನಿ ರಿವರ್ ಎಲ್ಲಿ ಉಗಮ ಆಗುತ್ತೆ? ಬಾಂಗ್ಲಾದೇಶದಲ್ಲಿ ಅಲ್ಲ, ತ್ರಿಪುರಾದಲ್ಲಿ. ಓಕೆ, ಸಬ್ರೂಮ್ ಡಿಸ್ಟಿಕ್ಕಲ್ಲಿ. ಫೈನ್. ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ. ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಕ್ವಶನ್ಸ್ ಇದೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ದಯವಿಟ್ಟು ಕಂಪ್ಲೀಟ್ ವಿಡಿಯೋಸ್ ನೋಡಿ. ಭಾರತವು ಭಾರತ ಯುನೈಟೆಡ್ ಸ್ಟೇಟ್ಸ್ನ 2+2 ಮಂತ್ರಿ ಸಂವಾದ ನವದೆಹಲಿಯಲ್ಲಿ ಆಯೋಜಿಸಿತ್ತು. 2+2 ಡೈಲಾಗ್ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟು. ನಮ್ಮ ಅಂತಾರಾಷ್ಟ್ರೀಯ ಒಂದು ಸಂಬಂಧಗಳಿಗೆ ಮತ್ತು ಅಂತಾರಾಷ್ಟ್ರೀಯ ನ್ಯೂಸ್ಗೆ ಬಗ್ಗೆ ಕೇಳೋದಾದ್ರೆ ಕ್ವಶನ್ಸ್ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ದಿಸ್ ಇಸ್ ಥರ್ಡ್ ಒನ್. ಓಕೆ, ಮೂರನೇದು ಏನಿದು 2+2 ಅಂದರೆ ಏನಿಲ್ಲ, ನಮ್ಮ ಭಾರತದಿಂದ ನಿಮಗೆ ಡಿಫೆನ್ಸ್ ಮತ್ತು ಎಕ್ಸ್ಟರ್ನಲ್ ಮಿನಿಸ್ಟರ್, ಅದೇ ರೀತಿ ಅಮೇರಿಕಾದಿಂದ ಡಿಫೆನ್ಸ್ ಮತ್ತು ಎಕ್ಸ್ಟರ್ನಲ್ ಮಿನಿಸ್ಟರ್ ಕೂತ್ಕೊಂಡು ಸಂವಾದ ನಡೆಸ್ತಾರೆ. ಯಾವುದ್ರ ಬಗ್ಗೆ ಸಂವಾದ ನಡೆಸ್ತಾರೆ? ಏನು ಪ್ರೆಸೆಂಟ್ ಕಂಡೀಷನಲ್ಲಿದೆ, ಏನು ಬೈಲ್ಯಾಟ್ರಲ್ ಇಶ್ಯೂಸ್ ಇದೆ, ರೀಜನಲ್ ಇಶ್ಯೂಸ್ ಇದೆ, ನಮ್ಮ ಹಿಂದೂ ಮಹಾಸಾಗರದ ರೀಜನಲ್ ಇಶ್ಯೂಸ್ ಇದೆ. ಸೊ ಇದನ್ನು ಸಾಲ್ವ್ ಮಾಡ್ತಕ್ಕಂಥದ್ದು, ಗ್ಲೋಬಲ್ ಇಶ್ಯೂಸ್ ಬಗ್ಗೆ ಒಟ್ಟಿಗೆ ಹೋಗ್ತಕ್ಕಂಥದ್ದು. ಯಾವುದರಲ್ಲಿ? ಒಂದು ಡಿಫೆನ್ಸಲ್ಲಿ, ಇನ್ನೊಂದು ಎಕ್ಸ್ಟರ್ನಲ್ ಅಫೇರ್ಸ್. ಎಕ್ಸ್ಟರ್ನಲ್ ಅಂದರೆ ಡಿಫೆನ್ಸ್ ಮಿನಿಸ್ಟರ್ ಮತ್ತು ಎಕ್ಸ್ಟರ್ನಲ್ ಮಿನಿಸ್ಟರ್ ಇಬ್ಬರು ಕೂತ್ಕೊಳ್ತಾರೆ, ಅವ್ರ ಕಡೆಯಿಂದ ಕೂಡ ಬರ್ತಾರೆ. ಓಕೆ, ಅದಕ್ಕೆ 2+2 ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬನ್ನಿ. ತರಕಾರಿಗಳು, ಹಣ್ಣುಗಳು ಮತ್ತು ಗೆಡ್ಡೆಗಳನ್ನು ಒಳಗೊಂಡಿರುವ 14 ಕೃಷಿ ವಸ್ತುಗಳಿಗೆ ಕನಿಷ್ಠ ಬೆಂಬಲ ಬೆಲೆ, MSP, ಮಿನಿಮಮ್ ಸಪೋರ್ಟ್ ಪ್ರೈಸ್. ವೆರಿ ಇಂಪಾರ್ಟೆಂಟ್ ಸರ್. ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಸ್ ಯಾಕೆ ಇಂಪಾರ್ಟೆಂಟ್? ಅಗ್ರಿಕಲ್ಚರ್ ಬಗ್ಗೆ ಈಗೀಗ ಜಾಸ್ತಿ ಕ್ವಶನ್ಸ್ ಬರ್ತಾ ಇದೆ. ಸಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ನೋಡಿ, ಫಸ್ಟ್ ಡೀಟೇಲ್ ಹೇಳ್ಬಿಡ್ತೀನಿ ಕ್ವಶನ್ಗೆ ಹೋಗೋಕ್ಕಿಂತ. MSP ಮಿನಿಮಮ್ ಸಪೋರ್ಟ್ ಪ್ರೈಸ್, ನೀವು ಭತ್ತ, ರಾಗಿ ಅಥವಾ ಅಂದರೆ ನೀವು ಸೋಯಿಂಗ್ ಪೀರಿಯಡ್ ಅಂತ ಕರಿತೀವಿ, ಉಳುಮೆ ಮಾಡೋಕ್ಕಿಂತ ಮುಂಚೆ ನಿಮಗೆ ಏನು ಮಾಡ್ತಾರೆ,
ಹಗೆ ಹಾಕೋಕ್ಕಿಂತ ಮುಂಚೆ, ನಿಮಗೆ ಉಳುಮೆ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಘೋಷಣೆ ಮಾಡ್ತಕ್ಕಂಥದ್ದು. ಇಲ್ಲಿ ಯಾವ ರಾಜ್ಯ ತರಕಾರಿ, ಹಣ್ಣು ಮತ್ತು ಗೆಡ್ಡೆಗಳಿಗೂ ಕೂಡ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಾ ಇದೆ. ಯಾವಾಗಲೂ MSP ನಮ್ಮ ಭಾರತ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಯೂಶಲಿ ಇದನ್ನ ಭಾರತ ಸರ್ಕಾರ ಘೋಷಿಸೋದು. ಇಲ್ಲಿ ಏನಾಗುತ್ತೆ ಅಂದರೆ, ಬರೀ ನಮಗೆ ಭತ್ತ, ರಾಗಿ, ಬೇಳೆ, ಕಾಳುಗಳು ಇಂಥದಕ್ಕೆ ಮಾತ್ರ MSP ಕೊಡೋದು. ತರಕಾರಿ, ಓಕೆ, ಈ ಥರ ಹಣ್ಣು, ಈ ಥರದಕ್ಕೆ ಯಾರು MSP ಕೊಡೋದು? ಯಾಕಂದರೆ ಕೊಳ್ತೋಗ್ತಕ್ಕಂಥದ್ದು ತುಂಬ ಅಂದರೆ ಬರಲ್ಲ ಅದು. ಇಂಥದಕ್ಕೆ ಯಾವುದೇ MSP ಕೊಡೋಲ್ಲ. ಆದರೆ ಇಲ್ಲೊಂದು ರಾಜ್ಯ ಏನು ಮಾಡಿದೆ, ಇದಕ್ಕೆ ಕೂಡ ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀವಿ, ನೀವು ಈ ಪ್ರೈಸಲ್ಲಿ ಮಾರ್ಬೋದು ಅಂತ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಗೊತ್ತಿದೆಯಲ್ಲ, ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಏನು, ಮೊದಲೇ ಒಂದು ಬೆಲೆ ಗುರುತಿಸ್ತೀವಿ, ಮಾರ್ಕೆಟಲ್ಲಿ ಅದು ಬಂದಾಗ ಅದರ ಬೆಲೆ ಆ ಮಾರ್ಕೆಟ್ ಪ್ರೈಸಲ್ಲಿ ಏನಿದೆ ಮಾರ್ಕೆಟ್ ಬೆಲೆ ಈ MSP ಬೆಲೆಗಿಂತ ಕಮ್ಮಿ ಇದ್ದರೆ ಆಗ MSP ಬೆಲೆ ಮುಖಾಂತರ ಸರ್ಕಾರ ಕೊಂಡ್ಕೊಳ್ಳುತ್ತೆ. ಓಕೆ, FCI, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮುಖಾಂತರ ಕೊಂಡ್ಕೊಳ್ಳುತ್ತೆ. ಓಕೆ, APMCಗಳೆಲ್ಲ ಕೊಂಡ್ಕೊಳ್ತಾರೆ. ಬಟ್ ಇದು ಯಾವ ರಾಜ್ಯ ತರಕಾರಿ, ಹಣ್ಣು ಮತ್ತು ಗೆಡ್ಡೆಗಳಿಗೆ ಈ ಒಂದು MSP ಘೋಷಿಸಿರೋದು? ತಮಿಳುನಾಡಿನ, ಉತ್ತರ ಪ್ರದೇಶನ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶನ, ಕೇರಳ. ಆನ್ಸರ್ ಮಾಡಿ. 5 ಸೆಕೆಂಡ್ಸ್ ಕೊಡ್ತೀನಿ, ಆನ್ಸರ್ ಮಾಡಿ. ವೆರಿ ಗುಡ್, ಎಸ್, ದ ರೈಟ್ ಆನ್ಸರ್ ಇಸ್ ಕೇರಳ. ಓಕೆ, ಕೇರಳ ಅನೌನ್ಸ್ ಮಾಡಿರೋದು. MSP ಬಗ್ಗೆ ನಾನು ಡೀಟೇಲ್ ಕೊಟ್ಟಿದ್ದೀನಿ. ಬಟ್ ಇನ್ನೊಂದಿದೆ, MSPನ ಯಾವ ಸಂಸ್ಥೆ ಘೋಷಣೆ ಮಾಡುತ್ತೆ ಅಂತ ಕೇಳ್ತಾರೆ. ಯೂಶಲಿ MSPನ CACP ಅಂತ ಕರಿತೀವಿ. ಓಕೆ, ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಅಂತ ಕರಿತೀವಿ. ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಕೋಆಪರೇಷನ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದರ ಒಂದು ರೆಕಮೆಂಡೇಶನ್ ಮೇಲೆ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಕೋಆಪರೇಷನ್ ಘೋಷಣೆ ಮಾಡುತ್ತೆ. CACP ಬಗ್ಗೆ ಮರಿಬೇಡಿ, ಎಕ್ಸಾಮಲ್ಲಿ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಬನ್ನಿ. ಇದೆಲ್ಲ ಡೀಟೇಲ್ಸ್ ಇಲ್ಲಿದೆ. ಕೇರಳ ಈಗ ಏನು ಮಾಡಿದೆ, ತರಕಾರಿ, ಹಣ್ಣುಗಳು ಕೂಡ MSP ಕೊಡ್ತೀನಿ ಅಂತ ಬಂದಿದೆ. ಇನ್ನೊಂದಿದೆ ಇದರಲ್ಲಿ, ಶುಗರ್ ಕೇನು. ಇಲ್ಲಿ ನೋಡಿ, ಶುಗರ್ ಕೇನ್ಗೆ MSP ಮಾಡಲ್ಲ. ಶುಗರ್ ಕೇನ್ಗೆ ನಾವೇನು ಮಾಡ್ತೀವಿ, ನಾವು FRP ಮಾಡ್ತೀವಿ ಅಲ್ವಾ, ಏನು ಫೇರ್ ಆ್ಯಂಡ್ ರೆಮ್ಯುನೇಟಿವ್ ಪ್ರೈಸ್ ಅಂತ ಕರಿತೀವಿ. FRP ಕೊಡ್ತೀವಿ. ಸೊ ಇದನ್ನು ಯಾರು ಮಾಡ್ತಾರೆ, ಇದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಇವೆಲ್ಲ ತಿಳ್ಕೊಬೇಕಂತಾರೆ. FRP ಈಸ್ ಡಿಫ್ರೆಂಟ್, MSP ಈಸ್ ಡಿಫ್ರೆಂಟ್. ಓಕೆ, ಇದನ್ನು ನೀವು ದಯವಿಟ್ಟು ತಿಳ್ಕೊಬೇಕು. ಓಕೆ, ನೆಕ್ಸ್ಟ್ ಬನ್ನಿ. ಭಾರತ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಜಪಾನ್ ಜೊತೆಗೆ ಮಲಬಾರ್ ವ್ಯಾಯಾಮದ 24ನೇ ಆವೃತ್ತಿ ಯಾವ ದೇಶ ಭಾಗವಹಿಸುತ್ತಿದೆ? ವೆರಿ ಇಂಪಾರ್ಟೆಂಟ್ ಇದು. ಇದ್ರ ಬಗ್ಗೆ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಮಲಬಾರ್ ಎಕ್ಸಸೈಸು ಈ ವರ್ಷ ಯಾವ ಆನ್ಸರ್ ಅಂದರೆ ಈ ಕ್ವಶನ್ಗೆ ಆಸ್ಟ್ರೇಲಿಯಾ. ಇದು ನಿಮ್ಗೆ ಗೊತ್ತಿರುತ್ತೆ, ಆಸ್ಟ್ರೇಲಿಯಾ ಭಾಗವಹಿಸ್ತಿರೋದು. ಕ್ವಾಡ್ ಕಂಟ್ರೀಸ್ ಅಂತ ಕರಿತೀವಿ. ಕ್ವಾಡ್ ಕಂಟ್ರೀಸ್ ಅಂತಲೇ ಇದೆ. ಓಕೆ, ಅದರಲ್ಲಿ ಭಾರತ, USA, ಜಪಾನ್ ಮತ್ತು ಆಸ್ಟ್ರೇಲಿಯಾ ಇದೆ. ಈ ಮಲಬಾರ್ ಎಕ್ಸಸೈಸು ಸ್ಟಾರ್ಟಿಂಗ್ ನಿಮಗೆ ಇಂಡಿಯಾ ಮತ್ತು US ನಡುವೆ ಸ್ಟಾರ್ಟ್ ಆಯಿತು 1992-3. ಓಕೆ, ಇಂಡಿಯಾ ಮತ್ತು US. ಆಮೇಲೆ 2015ರಲ್ಲಿ ಏನಾಯಿತು, ಓಕೆ, ಬರಿತಾ ಹೋಗ್ತೀನಿ ನೋಡಿ. ಫಸ್ಟು ಇಂಡಿಯಾ ಮತ್ತು US. ಆಮೇಲೆ 2015ರಲ್ಲಿ ಏನಾಯಿತು, 2015ರಲ್ಲಿ ಜಪಾನ್ ಬಂತು. ಈಗ ಮಲಬಾರ್ ಅಂದರೆ ಜಪಾನ್, ಇಂಡಿಯಾ, US ಅಂತ ಇತ್ತು. ಟ್ರೈ ಸ್ಟೇಟ್ಸ್ ಅಂತ ಅಂದರೆ 3 ದೇಶಗಳು ಸೇರಿ. ಈ ವರ್ಷದಿಂದ ಏನಾಗ್ತಾ ಇದೆ, ಆಸ್ಟ್ರೇಲಿಯಾ ಕೂಡ ಇನ್ಕ್ಲೂಡ್ ಇದೆ. ಕ್ವಾಡ್ ಕಂಟ್ರೀಸ್ ಆಗ್ತಾ ಇದೆ. ಕ್ವಾಡ್ ಅಂದರೆ 4 ಕ್ವಾಡ್ ಕಂಟ್ರೀಸ್ ಆಗ್ತಾ ಇದೆ. ಸರ್, ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾನೆ, ಆಸ್ಟ್ರೇಲಿಯಾ ಇದು ಮೊದಲನೇ ಬಾರಿಗೆ ಜಾಯ್ನ್ ಆಗ್ತಾ ಇರೋದಾ? ನೋ ಸರ್, ಆಸ್ಟ್ರೇಲಿಯಾ 2007ರಲ್ಲಿ ಸಿಂಗಾಪುರ್ ಮತ್ತು ಆಸ್ಟ್ರೇಲಿಯಾ ನಾನ್ ಮೆಂಬರ್ ಕಂಟ್ರಿ ಆಗಿ ಈ ಒಂದು ಎಕ್ಸಸೈಸಲ್ಲಿ ಭಾಗವಹಿಸಿದ್ವು. ಆಮೇಲೆ ಅದು ಭಾಗವಹಿಸಿರಲಿಲ್ಲ. ಆದರೆ ಇವಾಗ ಪರ್ಮನೆಂಟ್ ಮೆಂಬರ್ ಆಗಿ ಆಸ್ಟ್ರೇಲಿಯಾ ಈ ಕ್ವಾಡ್ ಮಲಬಾರ್ ಎಕ್ಸಸೈಸ್ ಏನಿದೆ ಕೇಳ್ತಾನೆ. 2020ರಿಂದ ಇದು 4 ದೇಶಗಳ ನಡುವೆ ನಡೀತಕ್ಕಂಥ ಒಂದು ನೇವಿ ಎಕ್ಸಸೈಸ್ ಆಗುತ್ತೆ. ಈ ವರ್ಷ ನಮಗೆ ಈ ಪಾರ್ಟ್ 1, ಪಾರ್ಟ್ 2 ನಡೀತಾ ಇದೆ. ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ನಡೀತಾ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಅದರ ಡೀಟೇಲ್ಸ್ ಕಂಪ್ಲೀಟ್ ಇಲ್ಲಿದೆ, ಯು ಕ್ಯಾನ್ ರೆಫರ್ ಇಟ್. ಓಕೆ, ನೆಕ್ಸ್ಟ್ ಬನ್ನಿ. PM ಸ್ಟ್ರೀಟ್ ವೆಂಡರ್ನ ಆತ್ಮನಿರ್ಭರ್ ಸ್ವನಿಧಿ ಅಂತ ಕರಿತೀವಿ. PM ಸ್ವನಿಧಿ ಅಂತ ಕರಿತೀವಿ. ಇವೆಲ್ಲ ಸ್ಕೀಮ್ಸ್ ಮಾಡಿದ್ದೀನಿ ನೋಡಿ. ಈ ಸ್ಕೀಮ್ಸ್ ಬಗ್ಗೆ ಲಾಸ್ಟ್ 6 ಮಂತ್ಸಲ್ಲಿ ಏಪ್ರಿಲ್ ಟು ಅಕ್ಟೋಬರ್ ಮಾಡಿದ್ದೀನಿ. 2019 ಟು 2020 ಮಾರ್ಚ್ ತನಕ ಮೊದಲೇ ಮಾಡಿದ್ದೆ. ಇವಾಗ 6 ಸೀರೀಸು ಮತ್ತು ಅದರ PDF ಕೂಡ ನನ್ನ ಟೆಲಿಗ್ರಾಮಲ್ಲಿದೆ, ದಯವಿಟ್ಟು ನೋಡಿ. ವಿಡಿಯೋಸು ಕೂಡ ಇದೆ ನನ್ನ ಚಾನಲಲ್ಲಿ, ದಯವಿಟ್ಟು ನೋಡಿ. PM ಸ್ವನಿಧಿ ಏನಿದೆ ಅದು ನಮ್ಮ ಒಂದು ರೋಡ್ ಸೈಡ್ ವ್ಯಾಪಾರ ಮಾಡ್ತಕ್ಕಂಥವ್ರು ಕೊಡ್ತಕ್ಕಂಥದ್ದು. ಓಕೆ, ಇದ್ರ ಬಗ್ಗೆ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಯಾವ ರಾಜ್ಯ ಇವ್ರಿಗೆ ಸಾಲ ಕೊಡ್ತಕ್ಕಂಥದ್ರಲ್ಲಿ ಬಿಕಾಸ್ ಆಫ್ COVID-19ಇಂದ ಅವ್ರಿಗೆ ವ್ಯಾಪಾರ ಇಲ್ಲದೆ ಲಾಸ್ ಆಯಿತು, ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ತಾ ಇದ್ದಾರೆ. ಸಾಲ ಬಡ್ಡಿ ರೇಟ್ಸ್ ಕಮ್ಮಿ ಇರುತ್ತೆ. ಓಕೆ, ಸೊ ಇದನ್ನು ಕೊಡ್ತಾ ಇರ್ತಕ್ಕಂಥ ಇದಕ್ಕೆ ಯಾವುದೇ ಡಾಕ್ಯುಮೆಂಟೇಷನ್ ಕೂಡ ಬೇಕಾಗಿರಲ್ಲ. ಅದರಿಂದ ಇದು ಸಾಲ ಕೊಡೋದ್ರಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಯುಟಿಲೈಸ್ ಮಾಡ್ಕೊಂಡು ಮೊದಲನೇ ಪ್ಲೇಸಲ್ಲಿದೆ ಅಂತ ಹೇಳಿ ಕೇಳಿರೋದು? ಉತ್ತರ ಪ್ರದೇಶ, ತೆಲಂಗಾಣ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಗುಜರಾತ್. ಆನ್ಸರ್ ಮಾಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು. PM ಸ್ವನಿಧಿ ಅಂದರೆ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ ಅಂತ ಅರ್ಥ. ಏನು
ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ ಅಂತ ಅರ್ಥ. ಓಕೆ, ಎಸ್, ದ ರೈಟ್ ಆನ್ಸರ್ ಈಸ್ ಉತ್ತರ ಪ್ರದೇಶ. ವೆರಿ ಗುಡ್. ಉತ್ತರ ಪ್ರದೇಶ ಫಸ್ಟು, ಮಧ್ಯಪ್ರದೇಶ, ತೆಲಂಗಾಣ ಥರ್ಡ್. ಅಂದರೆ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಸ್ಕೀಮ್ನ. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. 10,000 ರೂಪಾಯಿ ಕೊಡ್ತಾರೆ, ಒಂದು ವರ್ಷದಲ್ಲಿ ನೀವು ತೀರಿಸಬೇಕಾಗತ್ತೆ ಕಂತಿನ ಮುಖಾಂತರ. ಬೇಗ ತೀರಿಸಿದ್ರೆ ನಿಮಗೆ ಬಡ್ಡಿ ಇನ್ಸೆಂಟಿವ್ ಕೂಡ ಸಿಗುತ್ತೆ ಇದರಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ವಿತೌಟ್ ಡಾಕ್ಯುಮೆಂಟೇಷನ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಇದ್ರ ಬಗ್ಗೆ ಡೀಟೇಲ್ ನಾನು ಹೇಳಿದ್ದೀನಿ, ಗೌರ್ಮೆಂಟ್ ಸ್ಕೀಮಲ್ಲಿ ಇದ್ದೀನಿ. ಬಟ್ ಇಲ್ಲಿ ನಾನು ಸ್ವಲ್ಪ ಹೇಳಕ್ಕೆ ಹೋಗ್ತೀನಿ. ಯಾಕೆ ತುಂಬ ಹೇಳ್ತಾ ಹೋದ್ರೆ ಏನಾಗುತ್ತೆ, ನೆಕ್ಸ್ಟ್ ಕ್ವಶನ್ಸ್ ಕವರ್ ಮಾಡೋಕ್ಕಾಗಲ್ಲ, ತುಂಬ ಕ್ವಶನ್ಸ್ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಸ್ನೇಹಿತರೆ. ಫೈನ್, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಶ್ವ ಬ್ಯಾಂಕಿನ ನೆರವಿನೊಂದಿಗೆ ಭಾರತದ ಮೊದಲ ಮರಳು ದಿಬ್ಬದ ಉದ್ಯಾನವನ್ನು ಯಾವ ರಾಜ್ಯ ಅಭಿವೃದ್ಧಿಪಡಿಸಿದೆ? ಅದಕ್ಕೆ 3 ಕೋಟಿ ಮಂಜೂರು ಮಾಡಲಾಗಿದೆ. ಓಕೆ, ವರ್ಲ್ಡ್ ಬ್ಯಾಂಕು 3 ಕೋಟಿ ರೂಪಾಯಿ ಕೊಟ್ಟಿದೆ. ಯಾಕೆ? ಸ್ಯಾಂಡ್ ಡ್ಯೂನ್ಸ್ ಪಾರ್ಕ್ನ ರೆಡಿ ಮಾಡೋಕ್ಕೆ. ಅದು ಯಾವ ರಾಜ್ಯದಲ್ಲಿ? ಗುಜರಾತ್, ರಾಜಸ್ಥಾನ, ಗೋವಾ, ತೆಲಂಗಾಣ, ತಮಿಳುನಾಡು. ಯಾವ್ದು ಆನ್ಸರ್ ಮಾಡಿ? ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ದ ರೈಟ್ ಆನ್ಸರ್ ಈಸ್ ಗೋವಾ. ವೆರಿ ಗುಡ್. ವರ್ಲ್ಡ್ ಬ್ಯಾಂಕು 3 ಕೋಟಿ ರೂಪಾಯಿ ಕೊಟ್ಟು ಗೋವಾದಲ್ಲಿ ಸ್ಯಾಂಡ್ ಡ್ಯೂನ್ಸ್, ಓಕೆ, ಸ್ಯಾಂಡ್ ಡ್ಯೂನ್ ಪಾರ್ಕ್ ಅಂತ, ಸ್ಯಾಂಡ್ನ ಒಂದು ರೀತಿ ಅದನ್ನ ಒಂದು ಸ್ಕಲ್ಪ್ಚರ್ ರೀತಿ ಮಾಡ್ತಾರೆ. ಡ್ಯೂನ್ ದಪ್ಪ ದಪ್ಪ ಒಂದು ರೀತಿ ಮರಳುಗಾಡು ರೀತಿ ಒಂದು ಚೆನ್ನಾಗಿರುತ್ತೆ ಅದು. ಓಕೆ, ಹೊರಗಡೆ ನಿಮಗೆ ಹೊರದೇಶದಲ್ಲಿ ಕಾಣಿಸಿಕ್ತವೆ, ಆ ಥರ ಇಲ್ಲಿ ಕೃತಕವಾಗಿ ಮಾಡಿರತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಬನ್ನಿ ನೆಕ್ಸ್ಟ್. ಇತ್ತೀಚೆಗೆ ಮಾನ್ಯತೆ ಪಡೆದ ಉತ್ತರಾಖಂಡದ ಮೊದಲ ರಾಮ್ಸಾರ್ ಸೈಟ್ ಅನ್ನು ಹೆಸರಿಸಿ. ಉತ್ತರಾಖಂಡದಲ್ಲಿ ರಾಮ್ಸಾರ್ ಸೈಟ್ಸೇ ಇರಲಿಲ್ಲ. ರಾಮ್ಸಾರ್ ಸೈಟ್ಸ್ ಅಂದ್ರೆ ಗೊತ್ತಲ್ಲ, ಜೌಗು ಪ್ರದೇಶ. ಜೌಗು ಅಂದ್ರೇನು? ವೆಟ್ಲ್ಯಾಂಡ್. ಓಕೆ, ತೇವ ಪ್ರದೇಶ ಅದು. ಓಕೆ, ಅದನ್ನು ಸಂರಕ್ಷಿಸಬೇಕು. ಅದಕ್ಕೆ ರಾಮ್ಸಾರ್ ಅಡಿಯಲ್ಲಿ ನಾವು ಸಂರಕ್ಷಣೆ ಮಾಡ್ತೀವಿ, ರಾಮ್ಸಾರ್ ಸೈಟ್ಸ್ ಅಂತೇಳಿ. ಓಕೆ, ಇದ್ರ ಬಗ್ಗೆ ಇನ್ನೂ ತುಂಬ ಡೀಟೇಲ್ಸ್ ಇದೆ, ನಾನು ತುಂಬ ಡೀಟೇಲ್ ಹೋಗಲ್ಲ. ಯಾವುದು ಅದು ಅಂತ ಹೇಳಿದ್ದು? ಹಾಸನ್ ಸಂರಕ್ಷಣಾ ಮೀಸಲು, ಸಮನ್ ಪಕ್ಷಿಧಾಮ, ಬಿಯಾಸ್ ಸಂರಕ್ಷಣಾ ಮೀಸಲು, ಪಾರ್ವತಿ ಪಕ್ಷಿಧಾಮ, ಸಮಸ್ಪುರ ಪಕ್ಷಿಧಾಮ. ಸೊ ರೈಟ್ ಆನ್ಸರ್ ಇಯರ್ ಹಾಸನ್ ಸಂರಕ್ಷಣಾ ಮೀಸಲು. ಇದಾದ್ಮೇಲೆ 99, 39, 40 ಹತ್ತತ್ರ ಇವಾಗ ನಮಗೆ ಏನು ವೆಟ್ಲ್ಯಾಂಡ್ಸ್ಗಳಿವೆ, ರಾಮ್ಸಾರ್ ಸೈಟ್ಸ್ ಅಂತ. ಅದ್ರ ಲಿಸ್ಟು ಕೂಡ ನಾನು ಕೊಟ್ಟಿದ್ದೀನಿ, ನಾನು ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ಮಾಡ್ತಿದ್ದಲ್ಲ ಅಲ್ಲಿ ಕೊಟ್ಟಿದ್ದೀನಿ. ಅದ್ರ PDF ಕೂಡ ನನ್ನ ಟೆಲಿಗ್ರಾಮಲ್ಲಿದೆ, ಒಂದ್ಸಲ ನೀವು ರೆಫರ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಹಾಸನ್. ಓಕೆ, ಎಲ್ಲಿ ಬರುತ್ತೆ ಇದು? ಹೆಂಗೆ ಕೇಳ್ಬೋದು ಗೊತ್ತಾ ನಿಮಗೆ? ಹಂಗೆ ಕೇಳಬೇಕು ಅಂತೇನಿಲ್ಲ. ಇತ್ತೀಚೆಗೆ ಸುದ್ದಿಲಿತ್ತು ಹಾಸನ್ ಕನ್ಸರ್ವೇಷನ್ ರಿಸರ್ವ್, ಅಂದರೆ ಮೀಸಲು ಪ್ರದೇಶ ಇತ್ತೀಚೆಗೆ ಸುದ್ದಿಲಿತ್ತು. ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾನೆ. ಈ ಥರ ಕ್ವಶನ್ಸು FDA, SDA, PS ಅಲ್ಲಿ ಪದೇ ಪದೇ ಕೇಳೇ ಇದ್ದಾರೆ. ಓಕೆ, ಇದು ಎಲ್ಲಿರೋದು? ಉತ್ತರಾಖಂಡ. ಓಕೆ, ಡೆಹ್ರಾಡೂನ್. ಓಕೆ, ವೆರಿ ಇಂಪಾರ್ಟೆಂಟ್. ಫೈನ್, ನೆಕ್ಸ್ಟ್ ಬನ್ನಿ. ಹ್ಯೂಮನ್ ಮೊಬಿಲಿಟಿ ಹಂಚಿದ ಅವಕಾಶಗಳು, ಹ್ಯೂಮನ್ ಮೊಬಿಲಿಟಿ ಶೇರ್ಡ್ ಆಪರ್ಚುನಿಟೀಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಎಂಬ ಶೀರ್ಷಿಕೆಯ ವರದಿನ ಯಾವ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತೇಳಿ. ಒಂದನೇದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ, UNDP ಅಂತ ಕರಿತೀವಿ, WTO ಅಂತ ಕರಿತೀವಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, UN ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ ಅಲ್ವಾ? ಯಾವುದು? ಆನ್ಸರ್ ಮಾಡಿ. ತುಂಬ ಈಸಿ. ಎಸ್, ವೆರಿ ಗುಡ್. UNDP, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇದು ಈ ಒಂದು ರಿಪೋರ್ಟ್ನ ತಂದಿರತಕ್ಕಂಥದ್ದು. ಇಲ್ಲಿ ಏನಂದರೆ ಮೈಗ್ರೇಷನ್, ನಮ್ಮ ಹ್ಯೂಮನ್ ಜನರು ಮೈಗ್ರೇಟ್ ಆಗಿದ್ರು, ವಲಸೆ ಹೋಗ್ತಾ ಇದಾರಲ್ಲ, ಬಿಕಾಸ್ ಆಫ್ ಫೋರ್ಸ್ಡ್ ಮೈಗ್ರೇಷನ್ ಜಾಸ್ತಿ ಆಗಿದೆ, ಡಬಲ್ ಆಗಿದೆ ಅಂತ ಹೇಳುತ್ತೆ. ಇದನ್ನ ಸರ್ಕಾರ ಹೆಂಗೆ ಇದನ್ನು ಮೇಂಟೈನ್ ಮಾಡ್ತಾ ಇದೆ, ಹೆಂಗೆ ಡೆವಲಪ್ ಮಾಡಬೇಕು, ಇವ್ರನ್ನ ಹೆಂಗೆ ರಿಕವರಿಗೆ ತರಬೇಕು? ವಲಸೆಗಳು ಹೋಗ್ತಾ ಇರೋದು ಫೋರ್ಸ್ಡಿಂದ. ಫೋರ್ಸ್ಡ್ ಅಂದ್ರೆ ಏನು? ಬಿಕಾಸ್ ಫೋರ್ಸ್ಡ್ ಅಂದ ತಕ್ಷಣ ಯಾರೋ ತಳ್ತಾರೆ ಅಂತಲ್ಲ ಅರ್ಥ. ಅವ್ರಿಗೆ ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಅಂದ್ರೆ ರೀಸನ್ ಅವ್ರಿಗೆ ಬದುಕಕ್ಕೆ ಏನು ಬೇಕು, ಅವ್ರ ಜೀವನ ಮಾಡೋಕ್ಕೆ ಏನು ಬೇಕು, ಆ ಒಂದು ಇದು ಸಿಗ್ತಾ ಇಲ್ಲ. ಅದರಿಂದ ಏನಾಗ್ತದೆ, ಈ ಪ್ರದೇಶದಲ್ಲಿ ಅದು ಅವ್ರನ್ನ ಹೊರಗೆ ತಳ್ತಾ ಇದೆ ಅಂತ ಅರ್ಥ ಇಲ್ಲಿ. ಓಕೆ, ಅದ್ರ ಬಗ್ಗೆ ಡೀಟೇಲ್ ಅನಾಲಿಸಿಸ್ ಕೊಟ್ಟಿದೆ. ಇದು ಎಷ್ಟು ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡಿಕೊಂಡಿದೆ ಅಂತ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬನ್ನಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. CSIR, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಓಕೆ, ಅವರು ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ 2020 ಆವೃತ್ತಿ 2022-26 ನಡೆದಿದೆ. ಸೈನ್ಸ್ ಫೆಸ್ಟಿವಲ್ ಎಲ್ಲಿ ನಡೀತಿದೆ ಅಂತ ಹೇಳಿ. ಆ್ಯಕ್ಚುಲಿ ಇದು 6ನೇ ಫೆಸ್ಟಿವಲ್. ಓಕೆ, ಇದು ಯಾವುದು ಅಂತ ಕೇಳಿರೋದು. ಆ್ಯಕ್ಚುಲಿ ಯಾವುದು ಎಷ್ಟನೇ ಫೆಸ್ಟಿವಲ್ ಅಂತೆಲ್ಲ ಕೇಳಲ್ಲ, ಎಲ್ಲಿ ನಡೀತು ಅಂತ ಕೇಳ್ತಾರೆ. ಬಿಕಾಸ್ ಇವಾಗ ಕೋವಿಡ್ ಏನಂದರೆ ವರ್ಚುವಲ್ ಮೀಟಿಂಗ್. ಓಕೆ, ವರ್ಚುವಲ್ ಆಗಿ ನಡೆದಿರತಕ್ಕಂಥದ್ದು 6th ಸೈನ್ಸ್ ಫೆಸ್ಟಿವಲ್ ನಡೆದಿರ್ತಕ್ಕಂಥದ್ದು. ಯೂಶಲಿ ಡೆಲ್ಲಿ, ಮತ್ತು ಲಾಸ್ಟ್ ಇಯರ್ 2020 ಇದು ಅಲ್ವಾ, 2019 ಎಲ್ಲಿ ನಡೀತಾ ಹೇಳಿ? ಡೆಲ್ಲಿ ನಡೀತಾ, ಪೂನಾಲ್ ನಡೀತಾ, ಆಯಿತಾ, ಮುಂಬೈಲಿ ನಡೀತಾ, ಎಲ್ಲಿ ನಡೀತು ಅಂತ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಮಾಡಿ. ದಯವಿಟ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ, ಯಾಕಂದರೆ ಕೇಳ್ತಾನೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ. KS ಅಲ್ಲೂ ಕೇಳಿದ್ದ. ಏನು ಕೇಳಿದ್ದ? ಒಂದು 2019-18 ಸ್ಪೆಸಿಫಿಕ್ ಆಗಿ ಆ ಒಂದು ಇಸ್ವಿ ಯಾಕೆ ಕೇಳಿದ್ದ, ಅದರಿಂದ ವೆರಿ ಇಂಪಾರ್ಟೆಂಟ್ ಇದು. ಭಾರತದ ಮೊದಲ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ಸರ್, ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂದ್ರೆ ಏನಿಲ್ಲ. ಒಂದು ಪಾರ್ಕಲ್ಲಿ ಮಲ್ಟಿ ಮೋಡಲ್ ಅಂತಂದ್ರೆ ಏನು ಅಂದರೆ ಎಲ್ಲ ರೀತಿಯಾದ ಸೌಲಭ್ಯ, ಒಂದು ಸಾರಿಗೆ, ರೈಲ್ವೆ, ಜಲ, ವಾಯು, ಎಲ್ಲ ರೀತಿಯಾದಕ್ಕಂಥ ಒಂದು ಸೌಲಭ್ಯ ಒಂದು ಪಾರ್ಕ್ ಇರುತ್ತೆ. ಅಂದರೆ ಏನೇ ಒಂದು ಮೆಟೀರಿಯಲ್ನ ನೀವು ಬೇಕಾದ್ರೆ ಡೈರೆಕ್ಟಾಗಿ ಫ್ಲೈಟಿಂದ ಇಳಿಸ್ಕೋಬೋದು, ಅಲ್ಲಿಂದ ನೀವು ರೈಲ್ವೆ ಮುಖಾಂತರ ಸಾಗಿಸ್ಬೋದು, ಅಥವಾ ಜಲ ಮುಖಾಂತರ ಸಾಗಿಸ್ಬೋದು, ಅಥವಾ
ನೀವು ಒಂದು ರಸ್ತೆ ಮುಖಾಂತರ ಸಾಗಿಸ್ಬೋದು. ಅಂದರೆ ಒಂದು ಪಾರ್ಕ್, ಒಂದೇ ಒಂದು ಸ್ಟೇಷನ್ ನಿಮಗೆಲ್ಲ ಸಿಗತಕ್ಕಂಥದ್ದು. ಇದು ಯಾವ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ? ಈಗ ಫೌಂಡೇಶನ್ ಸ್ಟೋನ್ ಹಾಕಿದ್ದಾರೆ ಅದಕ್ಕೆ. ಯಾವ ರಾಜ್ಯ? ಅಸ್ಸಾಂ, ತ್ರಿಪುರ, ಸಿಕ್ಕಿಂ, ಮೇಘಾಲಯ, ನಾಗಾಲ್ಯಾಂಡ್. ಆನ್ಸರ್ ಮಾಡಿ. ವೆರಿ ಗುಡ್. ಬೇಗ ಬೇಗ ಆನ್ಸರ್ ಮಾಡಬೇಕು ಸ್ನೇಹಿತರೆ. ವೆರಿ ಗುಡ್. ಅಸ್ಸಾಂ. ರೈಟ್ ಆನ್ಸರ್ ಇಸ್ ಅಸ್ಸಾಂ. ಸರ್, ಇಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ. ಇದು ಪಾರ್ಕ್ ಟರ್ಮಿನಲ್ ಯಾವುದು ಅಂತ ಕೇಳ್ತಾನೆ. ಟರ್ಮಿನಲ್, ಲಾಜಿಸ್ಟಿಕ್ ಟರ್ಮಿನಲ್, ಮಲ್ಟಿ ಮೋಡಲ್ ಫಸ್ಟ್ ಲಾಜಿಸ್ಟಿಕ್ ಟರ್ಮಿನಲ್. ಅಂದರೆ ಒಂದು ಟರ್ಮಿನಲ್ ಮಾಡಿದ್ದಾರೆ, ಅಲ್ಲಿ ಆ ಟರ್ಮಿನಲ್ ನಿಮಗೆ ಜಲ, ವಾಯು, ರಸ್ತೆ ಎಲ್ಲ ಒಂದು ಬಂದು ಮೀಟ್ ಆಗುತ್ತೆ. ಪಾರ್ಕ್ ಇಸ್ ಡಿಫ್ರೆಂಟ್, ಅಲ್ಲಿ ಸ್ಪೆಸಿಫಿಕ್ ಆಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೊಡ್ತದ್ದು. ಇದು ಟರ್ಮಿನಲ್ ಇಸ್ ಡಿಫ್ರೆಂಟ್. ಟರ್ಮಿನಲ್ ಎಲ್ಲಿ ಅಂದರೆ ಯಾವ ನಗರ ಅಂದರೆ ವಾರಣಾಸಿ. ವೆರಿ ಇಂಪಾರ್ಟೆಂಟ್. ನೋಡಿ, ಟರ್ಮಿನಲ್ಗೂ ಪಾರ್ಕ್ಗೂ ತುಂಬ ಡಿಫ್ರೆನ್ಸ್ ಇದೆ. ಟರ್ಮಿನಲ್ ಬಗ್ಗೆ ಕೇಳಿದ್ರೆ ನಗರ ಬಗ್ಗೆ ಕೇಳಿದ್ರೆ ವಾರಣಾಸಿ ಬರೀರಿ, ಪಾರ್ಕ್ ಬಗ್ಗೆ ಕೇಳಿದ್ರೆ ಅಸ್ಸಾಂ ಬರೀರಿ. ಮೊದಲನೇ ಪಾರ್ಕ್. ಓಕೆ, ಇಲ್ಲಿದೆ, ಡೀಟೇಲ್ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಯಾವ ಮಿನಿಸ್ಟರಿಯಲ್ಲಿ ಬರುತ್ತೆ ಎಲ್ಲ ಇದೆ ನೋಡಿ. ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಹೈವೇ ಟ್ರಾನ್ಸ್ಪೋರ್ಟ್ ಮತ್ತು ನ್ಯಾಷನಲ್ ಹೈವೇ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿ ನಿತಿನ್ ಗಡ್ಕರಿ ಅವರು MSME, ಮೈಕ್ರೋ ಆ್ಯಂಡ್ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಸೊ ಇವರು ಇದನ್ನು ಫೌಂಡೇಶನ್ ಸ್ಟೋನ್ ಹಾಕಿರ್ತಕ್ಕಂಥದ್ದು. ವಾಸ್ತವಿಕವಾಗಿ ನಡೆದ ISA, ಓಕೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಗೊತ್ತಲ್ವ ನಿಮಗೆ? ಫ್ರಾನ್ಸ್ ಮತ್ತು ಇಂಡಿಯಾ ಸೇರಿ ಮಾಡಿರ್ತಕ್ಕಂಥದ್ದು. ನೋಡಿ, ಮೊದಲು ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. 2015ರಲ್ಲಿ ಪ್ಯಾರಿಸಲ್ಲಿ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ಘೋಷಣೆ ಮಾಡ್ತಾರೆ. ಏನದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂದರೆ, ಈ ಒಂದು ನಮ್ಮ ಭಾರತ ಭೂಪಟ ತಗೊಂಡ್ರೆ, ಅಂದರೆ ಗೋಳಾಗಿದೆ ಅಂತ ತಗೊಂಡ್ರೆ, ಇಲ್ಲಿ ಸಮಭಾಜಕ ವೃತ್ತ, ಇಲ್ಲಿ ಕರ್ಕಾಟಕ, ಇಲ್ಲಿ ಮಕರ ಅಲ್ವಾ? ಕರ್ಕಾಟಕ, ಮಕರ ಸಂಕ್ರಾಂತಿ ವೃತ್ತದ ನಡುವಿನ ರಾಷ್ಟ್ರಗಳಿಗೆ ನಾವು ಸೋಲಾರ್ ಎನರ್ಜಿನ ಯುಟಿಲೈಸ್ ಮಾಡಿಕೊಂಡು ನಾವು ಗ್ಲೋಬಲ್ ಪೊಲ್ಯೂಷನ್ನ ತಡಿಬೇಕು ಅಂತ ಹೇಳಿ. ಸೋಲಾರ್ ಎನರ್ಜಿ, ಯಾಕಂದರೆ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಸೂರ್ಯನ ಬೆಳಕು ಬೀಳ್ತಕ್ಕಂಥದ್ದು ಸಮಭಾಜಕ ವೃತ್ತ, ಈ ಕರ್ಕಾಟಕ, ಮಕರ ಸಂಕ್ರಾಂತಿ ವೃತ್ತಗಳ ನಡುವಿನ ಪ್ರದೇಶಗಳಲ್ಲಿ. ಸೊ ಅದರಿಂದ ಇದೊಂದು ಒಕ್ಕೂಟನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ಬೋದು ಎಕ್ಸಾಮಲ್ಲಿ ನಿಮಗೆ. ಗುರುಗಾಂವ್, ಡೆಲ್ಲಿ ಹತ್ರ ಗುರುಗಾಂವ್ ಇದೆ. ಗುರುಗಾಂವ್ ಅಂತ ಅಲ್ಲಿ ನಿಮಗೆ ಸಿಗುತ್ತೆ. ಗುರುಗ್ರಾಮ ಅಂತ ಕರಿತೀವಿ, ಗುರುಗ್ರಾಮ ಅಂತ ಕರಿತೀವಿ. ಅಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ ಭಾರತದಲ್ಲಿ. ಫಸ್ಟ್ ಈ ಅಸೆಂಬ್ಲಿ ನಿಮಗೆ 2018 ಮತ್ತು 19ರಲ್ಲಿ ನಡೆದಿದೆ. ಓಕೆ, 19ರಲ್ಲಿ ನಡೆದಿದೆ. ಇಲ್ಲಿ ಭಾರತದಲ್ಲಿ ಡೆಲ್ಲಿಲಿ ನಡೆದಿತ್ತು. ಈ ಸಲ ಏನಾಗಿದೆ, ಒಂದು ವರ್ಚುವಲ್, ಓಕೆ, ಆನ್ಲೈನ್ ಮುಖಾಂತರ ನಡೆದಿದೆ. ಈಗ ನಾನು ಈ ಕ್ವಶನ್ಸ್ಗೆ ಬರ್ತೀನಿ. ಈ ಕಂಪ್ಲೀಟ್ ISA ಬಗ್ಗೆ ಡೀಟೇಲ್ ಕೊಟ್ಟಿದ್ದೀನಿ ನಿಮಗೆ. ಕಂಪ್ಲೀಟ್ ISA ಬಗ್ಗೆ ಡೀಟೇಲ್ ಆದಮೇಲೆ ಈ ಕ್ವಶನ್ಗೆ ಬರೋಣ. ಈ ಮೂರನೇ ಅಸೆಂಬ್ಲಿಲಿ 2 ವರ್ಷಗಳ ಅವಧಿಗೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ಸಹ ಅಧ್ಯಕ್ಷರು, ಓಕೆ, ವೈಸ್ ಪ್ರೆಸಿಡೆಂಟ್ ಅಂತ ಏನು ಕರಿತೀವಿ, ಆ ಯಾವ ದೇಶ ಅದು ಮರು ಆಯ್ಕೆ ಆಗಿದೆ ಅಂತ ಕೇಳಿರೋದು. ದ ರೈಟ್ ಆನ್ಸರ್ ಹೇಳಿ ಇದಕ್ಕೆ ಫ್ರಾನ್ಸ್. ಓಕೆ, ಫ್ರಾನ್ಸ್ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಪ್ರೆಸಿಡೆಂಟ್ ಯಾರು? ನನ್ ಅದರ್ ದೆನ್ ಇಂಡಿಯಾ. ಭಾರತ ಪ್ರೆಸಿಡೆಂಟ್ ಆಗಿ, ಫ್ರಾನ್ಸು ಕೋ ಪ್ರೆಸಿಡೆಂಟ್ ಆಗಿ ಮರು ಆಯ್ಕೆ ಆಗಿದೆ 2 ವರ್ಷದ ತನಕ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಇದ್ರ ಬಗ್ಗೆ ಏನು ಕೇಳ್ತಾನೆ? ಹೆಡ್ ಆಫೀಸ್ ಗುರುಗ್ರಾಮದಲ್ಲಿದೆ, ಭಾರತದಲ್ಲಿದೆ. ಇದು ಮೂರನೇದು. ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು? 2015 ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಸ್ಟಾರ್ಟ್ ಆಯಿತು. COP21 ಅಂತ ನಡೆಯುತ್ತೆ, ಕಾನ್ಫರೆನ್ಸ್ ಆಫ್ ಪಾರ್ಟಿ ಅಂತ. COP21 ಇದ್ರ ಬಗ್ಗೆ ಡೀಟೇಲ್ ನಾನು ಹೇಳಕ್ಕೆ ಹೋಗಲ್ಲ ಸ್ನೇಹಿತರೆ ಜಾಸ್ತಿ. ಓಕೆ, ದರ್ ಆರ್ ಲಾಟ್ ಆಫ್ ಕ್ವಶನ್ಸ್ ಟು ಬಿ ಕವರ್ಡ್. ಕಮ್ ಆನ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬೌದ್ಧಿಕ ಆಸ್ತಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೀವಿ. ಓಕೆ, ಸಾಕ್ಷರತೆ ಮತ್ತು ಜಾಗೃತಿ ಅಭಿಯಾನಕ್ಕೆ ಕಪಿಲಾ ಕಲಾಂ ಕಾರ್ಯಕ್ರಮವನ್ನು ವಾಸ್ತವಿಕವಾಗಿ ಪ್ರಾರಂಭಿಸಿದವರು ಯಾರು? ಕಪಿಲಾ ಕಲಾಂ ಕಾರ್ಯಕ್ರಮ ನಾನು ವೀಕ್ಲಿ ಕರೆಂಟ್ ಅಫೇರ್ಸಲ್ಲೂ ಕವರ್ ಮಾಡಿದ್ದೀನಿ. ಇದೆಲ್ಲ ಇಲ್ಲೂ ಇಂಪಾರ್ಟೆಂಟು. ಕಪಿಲಾ ಕಲಾಂ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತ ಹೇಳ್ತಾನೆ ಸರ್. ಕಪಿಲಾ ಕಲಾಂ ಕಾರ್ಯಕ್ರಮ ಆ್ಯಕ್ಚುಲಿ ನಮಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ IP ಅಂತ ಕರಿತೀವಿ, ಪ್ರಾಪರ್ಟಿ ರೈಟ್ಸ್ IPR ಅಂತ ಕರಿತೀವಿ, ಬೌದ್ಧಿಕ ಆಸ್ತಿಗೆ ಸಂಬಂಧಪಟ್ಟಿತ್ತು ಅಂತ ಬರೀಬೇಕಾಗತ್ತೆ ಸರ್. ಇದು ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಇದನ್ನು ಉದ್ಘಾಟನೆ ಮಾಡಿದ್ದು. ಆ್ಯಕ್ಚುಲಿ ಇದು ಏನಕ್ಕೆ ಸಂಬಂಧ ಮಾಡಿದ್ರು ಅಂತಂದರೆ, ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ, ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಯಾರು ಕಲಾಂ ಅವರ ಒಂದು ಜನ್ಮದಿನದ ಅಂಗವಾಗಿ ಇದನ್ನ ಮಾಡ್ತಾರೆ ಸರ್. ಇದೇನು ಕಪಿಲಾ ಕಲಾಂ ಏನು ಹೇಳುತ್ತೆ ಅಂದರೆ, ನೀವು ಏನು ರಿಸರ್ಚ್ ಮಾಡ್ತೀರಾ, ನಿಮ್ಮ ಐಡಿಯಾಸ್ಗಳಿದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿಗಳಲ್ಲಿ ಸ್ಟಡಿ ಮಾಡ್ತಿರ್ತಾರೆ, ನಿಮ್ಮೊಂದು ಐಡಿಯಾಸ್ ಇರುತ್ತೆ, ನಿಮ್ಮದೇ ಆದ ಒಂದು ರಿಸರ್ಚ್ ನಡೆದಿರುತ್ತೆ. ಸೊ ನೀವು ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು ನಿಮ್ಮ ಹೆಸರಲ್ಲಿ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಬೌದ್ಧಿಕ ಆಸ್ತಿ ಅಂತ ಕರಿತೀವಿ. ಸೊ ಇದನ್ನು ಮಾಡಲಿಲ್ಲ ನನಗತ್ತೆ, ಅದನ್ನು ಕದ್ದು ಬೇರೆ ದೇಶದವರು, ಬೇರೆಯವರು ಅದನ್ನ ರಿಜಿಸ್ಟರ್ ಮಾಡ್ಕೋಬೋದು. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಇದು ಯಾವ ಸಚಿವಾಲಯದಲ್ಲಿ ಬರುತ್ತೆ ಅಂದರೆ, ನಮ್ಮ ಒಂದು HRD ಮಿನಿಸ್ಟರ್ ಅಂಡಲ್ಲಿ ಬರುತ್ತೆ, ಹ್ಯೂಮನ್ ರಿಸೋರ್ಸಸ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ಆ ಒಂದು ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದು ಯೂನಿವರ್ಸಿಟಿಗಳಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದು. ಫೈನ್. ಓಕೆ, ನೆಕ್ಸ್ಟ್ ಬನ್ನಿ. IRDA. ಓಕೆ, ಇನ್ಶೂರೇಷನ್ ರೆಗ್ಯುಲೇಟರಿ ಡಿಪಾರ್ಟ್ಮೆಂಟ್, IRDIA. ಓಕೆ, ಇದು ಹೆಡ್ ಆಫೀಸ್ ಹೈದರಾಬಾದಲ್ಲಿದೆ. ಇದು ಜನವರಿ 1, 2021ರಿಂದ ಎಲ್ಲ ಜೀವ ವಿಮಾ ಕಂಪನಿಯಲ್ಲಿ ಕಡ್ಡಾಯಗೊಳಿಸಲಾದ ಜೀವ ವಿಮಾ ಉತ್ಪನ್ನವನ್ನು ಹೆಸರಿಸಿ ಅಂತ ಕೇಳಿರ್ತಕ್ಕಂಥ ಕ್ವಶನ್. ಏನು ಸರ್ ಹಂಗಂದ್ರೆ? ಸರ್ ಏನಿಲ್ಲ,
ಈಗ ಪ್ರತಿಯೊಂದು ಇನ್ಶೂರೆನ್ಸ್ ಕಂಪನಿ, ಲೈಫ್ ಇನ್ಶೂರೆನ್ಸ್ ಕಂಪನಿಗಳಿವೆ, LIC ಇದೆ, ಪ್ರೈವೇಟ್ಸ್ಗಳಿವೆ, ಅವ್ರಿಗೆ ಬೇಕಾದಂಗೆ ಮಾಡ್ತಾ ಇದ್ದಾರೆ. ಸೊ ಒಂದು ಪರ್ಟಿಕ್ಯುಲರ್ ಆಗಿ ಎಲ್ಲರಿಗೂ ಹೆಲ್ಪ್ ಆಗಬೇಕು. ಅದೇ ರೀತಿ ಸ್ಟ್ಯಾಂಡರ್ಡ್ ಇರಬೇಕು ಎಲ್ಲದರಲ್ಲೂ ಅಲ್ವಾ. ಈಗ ಬ್ಯಾಂಕ್ಗಳಿಗೆ ಹೋದರೆ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟ್ಯಾಂಡರ್ಡ್ ಇರ್ತವೆ ಅಲ್ವಾ. ಯಾವ ಅಕೌಂಟ್ಗಳಾಗಿರ್ಬೋದು, ಸ್ಕೀಮ್ಸ್ಗಳಾಗಿರ್ಬೋದು ಸ್ಟ್ಯಾಂಡರ್ಡ್ ಇರ್ತವೆ. ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ ಯಾವುದರಲ್ಲಿ, ರೇಟ್ ಆಫ್ ಇಂಟ್ರೆಸ್ಟಲ್ಲಿ. ಬಟ್ ಇಲ್ಲೇನಾಗುತ್ತಿದೆ, ಕಂಪ್ಲೀಟ್ಲಿ ಡಿಫ್ರೆನ್ಸ್ ಇದೆ. ಓಕೆ, ಡಿಫ್ರೆನ್ಸ್ ಇಟ್ಕೊಳ್ಳಿ, ಪ್ರೈವೇಟ್ ಡಿಫ್ರೆಂಟ್ ಇರಬೇಕು, ಓಕೆ ಗೌರ್ಮೆಂಟ್ ನಾವು ಅದನ್ನ ಇದು ಮಾಡೋದು ಡಿಫ್ರೆಂಟ್ ಇರಬೇಕು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಕಾಮನ್ ಇರಬೇಕು ಎಲ್ಲದರಲ್ಲೂ ಅಲ್ವಾ. ಎಲ್ಲರೂ ಹೆಲ್ಪ್ ಆಗೋ ರೀತಿ ಕಾಮನ್ ಇರಬೇಕು. ಸೊ ಅಂಥದ್ದು ಒಂದು ಜೀವ ವಿಮಾ ಪಾಲಿಸಿ ನೀವು ಕಡ್ಡಾಯವಾಗಿ ತರಲೇಬೇಕು 2021 ಅಂತ ಹೇಳಿದೆ. ಅದರ ಹೆಸರು ಏನು ಅಂತ ಕೇಳಿರ್ತಕ್ಕಂಥದ್ದು. ಸಫಲ್ ಜೀವ ವಿಮಾ, ಸಬಲ್ ಜೀವ ವಿಮಾ, ಉಮಂಗ್ ಆನಂದ್ ಸರಳ್ ಜೀವ ವಿಮಾ, ಯಾವ್ದು ಆನ್ಸರ್ ಮಾಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದು. ವೆರಿ ಗುಡ್, ದ ರೈಟ್ ಆನ್ಸರ್ ಸರಳ್ ಜೀವ ವಿಮಾ, ಜೀವನ್ ಬಿಮಾ ಯೋಜನೆ ಅಂತಕ್ಕಂಥದ್ದು. ಈ ಹೆಸರಲ್ಲಿ ಎಲ್ಲ ಒಂದು ಇನ್ಶೂರೆನ್ಸ್ ಕಂಪ್ನಿಗಳು ಒಂದು ಸ್ಟ್ಯಾಂಡರ್ಡೈಸ್ ಇನ್ಶೂರೆನ್ಸ್ ತರಬೇಕಾಗತ್ತೆ. ಇದು ನಾಗರಿಕರಿಗೂ ಹೆಲ್ಪ್ ಆಗಬೇಕಾಗತ್ತೆ. ಜೊತೆಗೆ ಅದರ ರೇಟ್ಸು ಕೂಡ ಕನ್ಸೆಷನ್ಸ್ ಇರಬೇಕಾಗತ್ತೆ. ಮತ್ತು ಎಲ್ಲ ಇನ್ಶೂರೆನ್ಸ್ಗಳಲ್ಲೂ ಇದು ಒಂದೇ ಥರ ಇರುತ್ತೆ. ಅಂದರೆ ದೇರ್ ವಿಲ್ ಬಿ ನೋ ಡಿಸ್ಕ್ರಿಮಿನೇಷನ್ಸ್. ಓಕೆ, ವೆರಿ ಇಂಪಾರ್ಟೆಂಟ್ ಇದು ಸರಳ ಜೀವನ್ ಬಿಮಾ ಯೋಜನೆ. ಓಕೆ, ನೆಕ್ಸ್ಟ್ ಬನ್ನಿ. 100 ಹಾಸಿಗೆಗಳ ಕ್ಯಾನ್ಸರ್ ಆಸ್ಪತ್ರೆ ಮತ್ತು 22,000 ಆಸನ ಕ್ರಿಕೆಟ್ ಕ್ರೀಡಾಂಗಣಗಳನ್ನು ಯಾವ ದೇಶ ನಿರ್ಮಿಸಲು ಭಾರತ ಯೋಜಿಸಿದೆ? ಸೊ ಭಾರತ ಸ್ಪಾನ್ಸರ್ ಮಾಡಿ ಇಷ್ಟೊಂದು ನಿರ್ಮಿಸ್ತಾ ಇದೆ. ಎಲ್ಲಿ? ನೇಪಾಳ, ಮಾರಿಷಸ್, ಮಾಲಿ, ಬಾಂಗ್ಲಾದೇಶ್, ಮಾಲ್ಡೀವ್ಸ್. ಇಲ್ಲಿ ಆನ್ಸರ್ ಮಾಡಿ ಫಟಾಫಟ್ ಆನ್ಸರ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ವೆರಿ ಗುಡ್, ದ ರೈಟ್ ಆನ್ಸರ್ ಇಸ್ ಮಾಲ್ಡೀವ್ಸ್. 5ನೇದು. ಸೊ ಮಾಲ್ಡೀವ್ಸಲ್ಲಿ ಇಷ್ಟು ದುಡ್ಡನ್ನ ಖರ್ಚು ಮಾಡಿ USD 800 ಮಿಲಿಯನ್ ಲೈನ್ ಆಫ್ ಕ್ರೆಡಿಟ್ ಕೊಟ್ಟು ಮಾಡ್ತಾ ಇರ್ತಕ್ಕಂಥದ್ದು ಥ್ರೂ ದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬನ್ನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಪ್ರತಿಷ್ಠಾನದ 2020 ಗಾಂಧಿ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ? ಯಾಕೆ ಸರ್, ನಾವು ಯೂಶ್ವಲಿ ಪ್ರಶಸ್ತಿಗಳನ್ನ ತೊಗೊಳಕ್ಕೆ ಹೋಗಲ್ಲ ಜಾಸ್ತಿ. ಓಕೆ, ಎಲ್ಲೋ ಒಂದು ಬರುತ್ತೆ, ಅದಕ್ಕೆ ಒಂದು ನೀವು ಎಷ್ಟಿದೆ ಅಷ್ಟು ಓದಬೇಕಾಗುತ್ತೆ. ಬಟ್ ನೊಬೆಲ್ ಒಂದ್ಸಲ ನೋಡ್ಕೊಳ್ಳಿ. ನೊಬೆಲ್ದು ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಈ ಸಲ 2020ಕ್ಕೆ ಬಂದಿರತಕ್ಕಂಥ ನೊಬೆಲ್ ಪ್ರಶಸ್ತಿನ ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಬಂದಿದೆ ಅಂತೇಳಿ. ಇಲ್ಲಿ ನಾನು ತೊಗೊಂಡಿಲ್ಲ, ಬಟ್ ಇದೇ ವೆರಿ ಇಂಪಾರ್ಟೆಂಟ್. ಗಾಂಧಿ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂದರೆ ರೈಟ್ ಆನ್ಸರ್ ಜಯಶಂಕರ್ ಮೆನನ್, ವೆಂಕಯ್ಯ ನಾರಾಯಣ್ ಕುಮಾರ್, ಸಂಜಯ್ ಸಿಂಗ್. ಯಾವುದು? ಸಂಜಯ್ ಸಿಂಗ್ ಇಸ್ ದ ರೈಟ್ ಆನ್ಸರ್. ಸರ್, ಗಾಂಧಿ ಪೀಸ್ ರಾಷ್ಟ್ರೀಯ ಪ್ರತಿಷ್ಠಾನದ ಮುಖಾಂತರ ಯಾಕೆ ಕೊಡ್ತಾ ಇದ್ದಾರೆ ಅಂತಂದರೆ ನ್ಯಾಷನಲ್ ಫೌಂಡೇಶನ್ ಮುಖಾಂತರ. ಇವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವ್ರು ಯಾರು ಗೊತ್ತಾ? ಸಂಜಯ್ ಸಿಂಗು. ಇವರು ಆಮ್ ಆದ್ಮಿ ಪಾರ್ಟಿಯ ರಾಜ್ಯಸಭಾ ಸದಸ್ಯರು ಇವರು. ಸರ್, ಇವ್ರು ಏನು ಮಾಡಿದ್ರು ಅಂದರೆ, ಇವರು ಇಸ್ರೇಲ್ ಪ್ರೈವೇಟ್ ಕಂಪ್ನಿ ಏನು ಮಾಡ್ತಾ ಇದೆ, ಒಂದು ಬಿಯರ್ ಬಾಟಲ್ ಇದೆ, ಅದರಲ್ಲಿ ಬಿಯರಲ್ಲಿ ಬಿಯರ್ ಆಲ್ಕೋಹಾಲಲ್ಲಿ ಮಹಾತ್ಮ ಗಾಂಧಿ ಇಮೇಜನ್ನು ಹಾಕಿದ್ರು. ಅದನ್ನು ತೆಗೆಸಿದ್ದಾರೆ ಅವರು. ಹೋರಾಟ ಮಾಡಿ ಅವ್ರ ಜೊತೆ ಮಾತುಕತೆ ಮಾಡಿ ತೆಗೆಸಿದ್ದಾರೆ. ಅದಕ್ಕೆ ಅವ್ರಿಗೆ ಗಾಂಧಿ ಅವಾರ್ಡ್ನ ಕೊಟ್ಟಿರ್ತಕ್ಕಂಥದ್ದು. ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವೆಂಕಯ್ಯ ನಾಯ್ಡು ಮುಖಾಂತರ ಇವ್ರಿಗೆ ಕೊಡಿಸಿದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಯಾವ ವರ್ಷಕ್ಕೆ ಶುಕ್ರಯಾನ್ 1 ಹೆಸರಿನ ವೀನಸ್ ಮಿಷನ್, ವೀನಸ್ ಅಂದರೆ ಶುಕ್ರ, ವೀನಸ್ ಮಿಷನ್ನ ಪ್ರಾರಂಭಿಸುವ ಇಸ್ರೋ ಆಯೋಜಿಸಿದೆ? ಯಾವ ವರ್ಷ? 2024ಕ್ಕೆ, 22ಕ್ಕೆ, 21ಕ್ಕೆ, 25ಕ್ಕೆ, 23ಕ್ಕೆ? ಆನ್ಸರ್ ಮಾಡಿ ಸ್ನೇಹಿತರೆ. ಎಸ್, ಇಸ್ರೋ ಶುಕ್ರಯಾನ ಮಿಷನ್ ಸ್ಟಾರ್ಟ್ ಆಗ್ತಾರೆ 2025ಕ್ಕೆ. ಇದು ಇಸ್ರೋ ಮತ್ತು ಫ್ರಾನ್ಸ್ನ ಕೊಲಾಬ್ರೇಷನ್ ನಡೀತಾ ಇದೆ. ಫ್ರಾನ್ಸ್ ತನ್ನ ವೆಬ್ಸೈಟಲ್ಲಿ ಇವಾಗ ಹಾಕೊಂಡಿದೆ ಅದನ್ನು. ಓಕೆ, ಕೊಲಾಬ್ರೇಷನ್ ನಡೀತಾ ಇರ್ತಕ್ಕಂಥದ್ದು. ಅಲ್ಲಿ ಒಂದು ವಾತಾವರಣ ಏನಿದೆ, ಗ್ಯಾಸಸ್ ಹೆಂಗಿದೆ, ಇದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ವೀನಸ್ ಮಿಷನ್ ಅಂತ 2025ಕ್ಕೆ ಲಾಂಚ್ ಮಾಡಬೇಕು ಅಂತೇಳಿ. ಇದಕ್ಕೆ ನಾವು ರಷ್ಯನ್ಸ್ನ ಒಂದಷ್ಟು ಸ್ಪೇಸ್ ಏಜೆನ್ಸಿ ರಾಸ್ಕಾಮ್ಸ್ ಮುಖಾಂತರ ಕೂಡ ಒಂದಷ್ಟು ನಾವು ಇನ್ಸ್ಟ್ರೂಮೆಂಟ್ಸ್ನ ಕೂಡ ಖರೀದಿ ಮಾಡ್ಕೋತಾ ಇದ್ದೀವಿ. ಫ್ರಾನ್ಸ್ ಜೊತೆ ಸೇರಿ ಮಾಡಿರ್ತಕ್ಕಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2025ಕ್ಕೆ ಲಾಂಚ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬನ್ನಿ. ವಿಶ್ವದ ಅತಿ ಉದ್ದದ ಹೆದ್ದಾರಿ ಸುರಂಗ ಅಟಲ್ ಟನಲ್ ಅನ್ನೋ ಪ್ರಧಾನಿ ಉದ್ಘಾಟಿಸಿದ್ರು. ಇದೆಲ್ಲಿದೆ? ಲಡಾಖ್, ಅರುಣಾಚಲ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ. ಆನ್ಸರ್ ಮಾಡಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಸರ್. ಇದು ಮನಾಲಿ ಮತ್ತು ಲೋಹಾಲ್ ಸ್ವೀಟಿ ಕಮ್ಮಿ ಮಾಡುತ್ತೆ. ಇದಿರ್ತಕ್ಕಂಥದ್ದು ಹಿಮಾಚಲ ಪ್ರದೇಶದಲ್ಲಿ. ಓಕೆ, ಹಿಮಾಚಲ ಪ್ರದೇಶ ಮತ್ತು ಮನಾಲಿ ಕನೆಕ್ಟ್ ಮಾಡ್ತಕ್ಕಂಥದ್ದು. ಸರ್, ರೋಹಟಂಗ ಪಾಸ್ ಇದೆಯಲ್ಲ ನೋಡಿ, ರೋಹಟಂಗ ಪಾಸ್ಗೆ ನಾವು ಹತ್ರ ರೋಹಟಂಗ ಟನಲ್ ಅಂತ ಮಾಡ್ತೀವಿ. ಇದು ರೋಹಟಂಗ ಟನಲ್ನ ಇನ್ನೊಂದು ಹೆಸರು ಅಟಲ್ ಟನಲ್ ಅಂತ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಇದಕ್ಕೋಸ್ಕರ ಹೆಸರಿಟ್ಟಿದ್ದಾರೆ ಸರ್. ಇವೆಲ್ಲ ವೆರಿ ಇಂಪಾರ್ಟೆಂಟ್. ಇದಾದ್ಮೇಲೆ ಚನಾನಿ ನಶ್ರಿ ಅಂತ ಬರುತ್ತೆ. ಚನಾನಿ ನಶ್ರಿ ಜಮ್ಮು ಕಾಶ್ಮೀರದಲ್ಲಿ. ಓಕೆ, ಅದಾದಮೇಲೆ ಇನ್ನೊಂದು ಬರುತ್ತೆ ಯಾವುದು, ಮತ್ತು ಯಾವುದಕ್ಕೆ ನೋಡಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್ ಅಂತ ಕೂಡ ಮಾಡಿದ್ದೀವಿ, ಹೆಸರಿಟ್ಟಿದ್ದೀವಿ. ಅದು ಯಾವ ಟನಲ್ಗೆ ಹೆಸರಿಟ್ಟಿದ್ದೀವಿ, ಇದೆಲ್ಲಿ ಬರುತ್ತೆ? ಸೊ ಇವೆಲ್ಲ ಜೊಜಿಲಾ ಪಾಸ್ ಎಲ್ಲಿ ಬರುತ್ತೆ? ಓಕೆ, ನಾಥುಲಾ ಪಾಸ್ ಎಲ್ಲಿ ಬರುತ್ತೆ ಅಲ್ವಾ? ಸೊ ಇವೆಲ್ಲ ಲಿಪುಲೇಕ್ ಪಾಸ್ ಎಲ್ಲಿ ಬರುತ್ತೆ? ಉತ್ತರಾಖಂಡ್. ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ಇವೆಲ್ಲ ನ್ಯೂಸಲ್ಲಿದೆ, ಯಾವ ಹೆಸರಿದೆ, ಇವೆಲ್ಲ ಕೇಳ್ತಾನೆ ಎಕ್ಸಾಮನ್ನು. ಇದು ಆ ಒಂದು ಕರೆಂಟ್ ಅಫೇರಲ್ಲಿ ಕವರ್ ಮಾಡಿದ್ದೀನಿ. ಅದಕ್ಕೆ ಅಟ್ಲೀಸ್ಟ್ ನೀವು 2020 ಜನವರಿಯಿಂದಾರು ನೀವು ಕರೆಂಟ್ ಅಫೇರ್ ಪ್ರಿಪೇರ್ ಆಗಬೇಕಾಗತ್ತೆ. ಅದರ ಲಿಂಕ್ ನಾನು ಕೊಟ್ಟಿರ್ತೀನಿ ಪ್ರತಿ ಮಂತ್ದು. ಇದು ಏನು ವಿಡಿಯೋಸ್ಗಳದ್ದು ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನ್ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ. ಇದು ಹಿಮಾಚಲ ಪ್ರದೇಶ ಹೇಳಿದೆ, ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ನೆಕ್ಸ್ಟ್ ಬನ್ನಿ.
ಡಲ್ಲೆ ಕುರ್ಸಾನಿ ಎಂಬ ಪ್ರಸಿದ್ಧ ಮೆಣಸಿನಕಾಯಿ ಇತ್ತೀಚೆಗೆ ಯಾವ ರಾಜ್ಯಕ್ಕೆ GI ಟ್ಯಾಗ್ ಸಿಕ್ಕಿದೆ? ಡಲ್ಲೆ ಕುರ್ಸಾನಿ ಅಂತಕ್ಕಂಥದ್ದು ಒಂದು ಮೆಣಸಿನಕಾಯಿನ ಹೆಸರು. ಯಾವ ರಾಜ್ಯ ಅದು? ಕರ್ನಾಟಕ, ಗುಜರಾತ್, ಆಂಧ್ರ ಪ್ರದೇಶ, ಸಿಕ್ಕಿಂ, ಕೇರಳ. ಆನ್ಸರ್ ಮಾಡಿ. ಇದು ಒಂದು ರೀತಿ ಚಿಕ್ಕ ಮೆಣಸಿನಕಾಯಿ, ದಪ್ಪ ಚಿಕ್ಕ ಸಣ್ಣ ಮೆಣಸಿನಕಾಯಿ ಹಿಂಗಿರುತ್ತೆ, ಗುಂಡು ಮೆಣಸಿನಕಾಯಿ ಇರುತ್ತೆ ಸಣ್ಣದು. ಓಕೆ, ಇಲ್ಲಿ ನಿಮ್ಗೆ ದೊಡ್ಡದಾಗಿ ತೋರಿಸ್ತಾ ಇದೀನಿ ಅಷ್ಟೇ. ಇಮ್ಯಾಜಿನ್ಲಿ ಸಣ್ಣಗಿರುತ್ತೆ ಹಿಂಗೆ ಬಿಟ್ಟಿರುತ್ತೆ ಹಿಂಗೆ. ಓಕೆ, ದ ರೈಟ್ ಆನ್ಸರ್ ಇಸ್ ಸಿಕ್ಕಿಂ. ವೆರಿ ಗುಡ್, ಸಿಕ್ಕಿಂ ಇಸ್ ದ ರೈಟ್ ಆನ್ಸರ್. ಸೊ GI ಟ್ಯಾಗ್ ಸಿಕ್ಕಿದೆ, ಮರಿಬೇಡಿ, ಸಿಕ್ಕಿಂ ಇದು GI ಟ್ಯಾಗ್ ಸಿಕ್ಕಿದೆ. ಡಲ್ಲೆ ಕುರ್ಸಾನಿ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಮೆಡಿಸನ್ನಲ್ಲಿ ವ್ಯಾಲ್ಯೂಸ್ ಇದೆ, ಚೆನ್ನಾಗಿದೆ, ಅದಕ್ಕೆ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬನ್ನಿ. ನವೆಂಬರ್ 2020 ವಿಶ್ವದ ಮೊದಲನೆಯ ಗಣಿಗಾರಿಕೆ ರೋಬೋಟ್, ಕ್ಷುದ್ರಗ್ರಹ ಗಣಿಗಾರಿಕೆ ರೋಬೋಟ್ ಅನ್ನು ಬಾಹ್ಯಾಕಾಶಕ್ಕೆ ಕಳಿಸಲು ಯಾವ ದೇಶ ಆಯೋಜಿಸಿದೆ? ನೋಡಿ, ಕ್ಷುದ್ರಗ್ರಹ ಅಂದ್ರೇನು? ಇಲ್ಲಿ ಆಸ್ಟ್ರಾಯ್ಡ್ ಬೆಲ್ಟ್ ಎಲ್ಲಿ ಬರುತ್ತೆ? ಇವೆಲ್ಲ ಕೇಳ್ತಾನೆ ಎಕ್ಸಾಮಲ್ಲಿ. ಹಿಂಗೆ ಕೇಳೋದು ನಿಮಗೆ. ನೋಡಿ, ಇದು ಜಿಯೋಗ್ರಫಿಕ್ ಟರ್ನ್ ಆಗೋಯ್ತು, ಕ್ವಶನ್ ಕರೆಂಟ್ ಅಫೇರು. ಹಿಂಗೆ ಸರ್, ದಿಸ್ ಕಾಲ್ ಸ್ಮಾರ್ಟ್ ಸ್ಟಡಿ. ಆ ಪರ್ಟಿಕ್ಯುಲರ್ ವರ್ಷದಲ್ಲಿ ಯಾವ್ದು ನ್ಯೂಸಲ್ಲಿ ಇತ್ತು ಅದ್ರ ರಿಲೇಟೆಡ್ ಸ್ಟ್ಯಾಟಿಕ್ ಕ್ವಶನ್ನ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ನೋಡಿ, ಕ್ಷುದ್ರಗ್ರಹ ಅಂದರೆ ಆಸ್ಟ್ರಾಯ್ಡ್ ಬೆಲ್ಟ್ ಎಲ್ಲಿದೆ ಕೇಳ್ಬೋದು. ಆಸ್ಟ್ರಾಯ್ಡ್ ಬೆಲ್ಟ್ ಎಲ್ಲಿ ಬರುತ್ತೆ ನಿಮಗೆ? ಎಲ್ಲಿ ಬರುತ್ತೆ? ಮಂಗಳ ಮತ್ತು ಗುರುಗ್ರಹದ ನಡುವೆ ಬರ್ತಕ್ಕಂಥದ್ದು. ಇದೆಲ್ಲ ನಮ್ಮ ಜಿಯೋಗ್ರಫಿ ಪ್ಲೇಲಿಸ್ಟಲ್ಲಿ ಮಾಡಿದ್ದೀನಿ ನಾನು. ಆಮೇಲೆ ಕ್ಯೂಪರ್ ಬೆಲ್ಟ್ ಅಂತ ಬರುತ್ತೆ. ಎಲ್ಲಿ ಬರುತ್ತೆ ಅದು? ನೆಪ್ಸ್ಟ್ಯೂನ್ ಆದ್ಮೇಲೆ ಬರುತ್ತೆ ಫ್ಲೋಟೋ. ನೆಪ್ಸ್ಟ್ಯೂನ್ ಮತ್ತೆ ಫ್ಲೋಟೋ ಆದ್ಮೇಲೆ ಹೊರಗಡೆ ಕ್ಯೂಪರ್ ಬೆಲ್ಟ್ ಅಂತ ಬರುತ್ತೆ. ಇದಕ್ಕೂ ಏನು ವ್ಯತ್ಯಾಸ? ಕ್ಯೂಪರ್ ಬೆಲ್ಟು ಆಸ್ಟ್ರಾಯ್ಡ್ ಬೆಲ್ಟ್ನ 5 ಭಾಗದಷ್ಟು ದಪ್ಪ ಇದೆ, ದೊಡ್ಡದಾಗಿವೆ. ಕ್ಷುದ್ರಗ್ರಹ ಅಂದ್ರೆ ಇವೆಲ್ಲ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ, ಜಿಯೋಗ್ರಫಿ ರಿಲೇಟೆಡ್. ಎಸ್, ಓಕೆ, ದ ರೈಟ್ ಆನ್ಸರ್ ಈ ಕ್ವಶನ್ಗೆ ಏನು ಅಂದರೆ, ಈ ಕ್ಷುದ್ರಗ್ರಹದಲ್ಲಿ ನಾವು ಮೈನಿಂಗ್ ಮಾಡಬೇಕು. ಓಕೆ, ಏನಕ್ಕೆ ಮೈನಿಂಗ್ ಮಾಡ್ತಾರೆ, ಅಲ್ಲಿ ಏನೇನಿದೆ, ಏನು ಸಿಗುತ್ತೆ, ಅದರ ಸಂಯೋಜನೆ ಏನೋ ತಿಳ್ಕೊಳ್ಳೋಕ್ಕೋಸ್ಕರ. ಯಾವ ದೇಶ ಅಂದರೆ ನನ್ನದರ ಚೀನಾ ಮಾಡ್ತಿರ್ತಕ್ಕಂಥ ಮೊದಲನೆಯ ದೇಶ. ಓಕೆ, ಚೀನಾ. ಓಕೆ, ಫೈನ್. ಬನ್ನಿ ನೆಕ್ಸ್ಟ್ ಕ್ವಶನ್ ಬನ್ನಿ. ಭಾರತದ ಮೊದಲನೆಯ ಸಾವಯವ ಮಸಾಲೆ ಬೀಜ ಉದ್ಯಾನವನವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು? ನೋಡಿ, ಸಾವಯವ ಅಂದ್ರೆ ಆರ್ಗ್ಯಾನಿಕ್. ಓಕೆ, ಮಸಾಲೆ ಪದಾರ್ಥದ ಬೀಜಗಳನ್ನ ಒಂದು ಪಾರ್ಕ್ನ ಸ್ಥಾಪನೆ ಮಾಡಬೇಕು. ಎಲ್ಲಿ? ಉತ್ತರಾಖಂಡ, ಸಿಕ್ಕಿಂ, ಗುಜರಾತ್, ಮಧ್ಯಪ್ರದೇಶ, ಗೋವಾ. ಎಲ್ಲಿ? ಆನ್ಸರ್ ಮಾಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಎಸ್, ವೆರಿ ಗುಡ್. ಗುಜರಾತಲ್ಲಿ ಸ್ಥಾಪನೆ ಮಾಡ್ತಾ ಇರೋದು. ಸರ್, ಈ ಮಸಾಲೆ ಪದಾರ್ಥದ ಬೀಜಗಳ ಒಂದು ಸಾವಯವವಾಗಿ, ಫಾರ್ ಎಕ್ಸಾಂಪಲ್ ಕ್ಯುಮಿನ್ಸ್ ಆಗಿರ್ಬೋದು, ಫನ್ನಲ್ ಸೀಡ್ಸ್ ಆಗಿರ್ಬೋದು, ಇಂಥದ್ದಕ್ಕೆ ಫಸ್ಟ್ ಎವರ್ ಆರ್ಗ್ಯಾನಿಕ್ ಸ್ಪೈಸ್ ಫುಡ್ ಸೀಡ್ ಪಾರ್ಕ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೀಡ್ ಪಾರ್ಕ್ನ ಎಲ್ಲಿ? ಗುಜರಾತಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್ ಸರ್, ಇವೆಲ್ಲ ನೆನ್ಪಿಟ್ಕೋಬೇಕು. ಸೀಡ್ ಪಾರ್ಕು, ಮಲ್ಟಿ ಮಾಡೆಲ್ ಪಾರ್ಕು, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ. ನೆಕ್ಸ್ಟ್ ಬನ್ನಿ. ಪ್ರತಿ ಗ್ರಾಮೀಣ ಕುಟುಂಬಗಳಿಗೆ FHC ಅಂದರೆ ಹೆಲ್ತ್ FHTCಗಳನ್ನು ಒದಗಿಸುವ ಮೂಲಕ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಹರ್ ಘರ್ ಜಲ್ ರಾಜ್ಯವಾಗಿದೆ? ಅಂದರೆ ಪ್ರತಿ ಮನೆಗಳಿಗೆ ಏನು ಮಾಡೋದು? ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಹರ್ ಘರ್ ಜಲ್ ಯೋಜನೆ ಮುಖಾಂತರ. ಅದು ಸಾಧನೆ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಹೇಳಿ? ಲಡಾಖ್, ಮಹಾರಾಷ್ಟ್ರ, ಗೋವಾ, ಪುದುಚೇರಿ. ಆನ್ಸರ್ ಮಾಡಿ. ವೆರಿ ಇಂಪಾರ್ಟೆಂಟ್ ಇದು ಕೂಡ. ಎಸ್, ಗೋವಾ ಇಸ್ ದ ರೈಟ್ ಆನ್ಸರ್. ಮೂರನೇದು ಗೋವಾ ಏನು ಮಾಡಿದೆ? ಹರ್ ಘರ್ ಜಲ್ ಅಂತಕ್ಕಂಥದ್ದು ಅಂದರೆ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್, FHTC ಅಂದರೆ ಹೌಸ್, ಪ್ರತಿಯೊಂದು ಮನೆಗೆ ಒಂದು ನಲ್ಲಿಯ ಮುಖಾಂತರ ನೀರು ತೋರಿಸ್ಬೇಕು. ಹರ್ ಘರ್ ಹರ್ ಜಲ್ ಯೋಜನೆ ಇದು ಸೆಂಟ್ರಲ್ ಗೌರ್ಮೆಂಟ್. ಇದನ್ನ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಗೋವಾ ಮೊದಲನೇ ಸ್ಥಾನದಲ್ಲಿದೆ. ಇದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದೆ. ಓಕೆ, ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ನೆಕ್ಸ್ಟ್ ಬನ್ನಿ. ಸಾರ್ವಜನಿಕ ಶಿಕ್ಷಣದಲ್ಲಿ ಡಿಜಿಟಲ್ಗೆ ಹೋಗಲು ಭಾರತದಲ್ಲಿ ಮೊದಲನೇ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಯಾವುದು? ವೆರಿ ಇಂಪಾರ್ಟೆಂಟ್ ಸರ್. ಅಂದರೆ ಸಾರ್ವಜನಿಕ ಶಿಕ್ಷಣ ಅಂದರೆ ನಾವು ಪಬ್ಲಿಕ್ ಅಂದರೆ ಸರ್ಕಾರ ಏನು ನಡೆಸ್ತಾ ಇದೆ ಸ್ಕೂಲು ಕಾಲೇಜುಗಳಲ್ಲಿ, ಡಿಜಿಟಲ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದೆ. ಸರ್, ಇಲ್ಲಿ ಡಿಜಿಟಲ್ಗೂ ಆನ್ಲೈನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಡಿಜಿಟಲ್ ಈಸ್ ಡಿಫ್ರೆಂಟ್. ಓಕೆ, ಆ ಒಂದು ರಾಜ್ಯ ಸರ್ಕಾರ ತನ್ನಲ್ಲಿ ನಡೆಸ್ತಕ್ಕಂಥ ಯಾವ ಸ್ಕೂಲು ಕಾಲೇಜುಗಳಿದೆ ಅದನ್ನ ಕಂಪ್ಲೀಟ್ ಡಿಜಿಟಲೀಕರಣ ಮಾಡ್ತಾ ಇದೆ. ಆನ್ಲೈನ್ ಇಸ್ ಡಿಫ್ರೆಂಟ್, ಡಿಜಿಟಲ್ ಇಸ್ ಡಿಫ್ರೆಂಟ್. ಡಿಜಿಟಲ್ ಅಂದ್ರೆ ಏನು? ಅವರು ಆನ್ಲೈನ್ ಮುಖಾಂತರ ಹೋಗೋದು ಬೇರೆ. ಡಿಜಿಟಲ್ ಅಂದರೆ ಡಿಜಿಟಲ್ ಬೋರ್ಡ್ಗಳು ಯೂಸ್ ಮಾಡ್ಬೋದು, ಡಿಜಿಟಲ್ ಟ್ಯಾಬ್ಲೆಟ್ಸ್ಗಳು ಕೊಡ್ಬೋದು, ಬೇರೆ ಬೇರೆ ಒಂದು ವ್ಯವಹಾರಗಳು ಆ ಸ್ಕೂಲು ಕಾಲೇಜು ಡಿಜಿಟಲ್ ಮುಖಾಂತರ ಮಾಡ್ಬೋದು. ಸೊ ಹೀಗೆ ಅಂದರೆ ಡಿಜಿಟಲ್ ಬೋರ್ಡ್ಗಳು ಇವೆಲ್ಲ ಈ ನಾರ್ಮಲ್ ಬೋರ್ಡ್ ತೆಗ್ದಾಕ್ಬಿಡ್ಬೋದು, ಈ ರೀತಿ. ಸೊ ಇದನ್ನ ಮಾಡ್ತಾ ಇರ್ತಕ್ಕಂಥ ಯಾವುದು ರಾಜ್ಯ ಅಂದರೆ ಕೇರಳ. ಓಕೆ, ಕೇರಳ ಮೊದಲನೇ ರಾಜ್ಯ. ಅದು ಡಿಜಿಟಲೀಕರಣ ಮಾಡ್ತಾ ಇರೋದು ಯಾವುದು ಅಂದರೆ ಕೇರಳ. ಓಕೆ, ಎಲ್ಲಿ? ದ ಪ್ರಾಜೆಕ್ಟ್ ಇಂಪ್ಲಿಮೆಂಟೆಡ್ ಬೈ ಕೇರಳ ಇನ್ಫ್ರಾಸ್ಟ್ರಕ್ಚರ್ ಟೆಕ್ನಾಲಜಿ ಎಜುಕೇಷನ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಪ್ರೊವೈಡ್ ಬೈ ಕೇರಳ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಫಂಡ್ ಬೋರ್ಡ್. ಅದಕ್ಕೆ ದುಡ್ಡನ್ನ ಕೊಡ್ತಾರೆ. ನೆಕ್ಸ್ಟ್ ಆಪ್ಷನ್ ಬನ್ನಿ. ಡೆನ್ಮಾರ್ಕ್ ಮೂಲದ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟ್ ಎಜುಕೇಷನ್ ಅಂತಕ್ಕಂಥದ್ದು ಒಂದು ಸಂಸ್ಥೆ. ಕೇಳ್ತಾನೆ ಎಕ್ಸಾಮಲ್ಲಿ, ಕೇಳಿರ್ತೀರ. ಬ್ಲೂ ಫ್ಲಾಗ್ ಬೀಚ್ ಅಂತ. ಬ್ಲೂ ಫ್ಲಾಗ್ ಬೀಚ್ ಅಂದ್ರೆ ಏನು ಅಂದರೆ ಭಾರತದಲ್ಲಿ ಒಟ್ಟು ಇವಾಗ ಎಷ್ಟು ಬ್ಲೂ ಫ್ಲಾಗ್ ಬೀಚ್ ಇದೆ ಅಂತ ಕೇಳ್ಬೋದು. ನಾ ಕ್ವಶನ್ ಕೇಳಿರೋದು ಅದೇ. ಇದನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡೋದು? ಡೆನ್ಮಾರ್ಕ್ ಮೂಲದ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಷನ್.
ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಷನ್ ಅಂತಕ್ಕಂಥದ್ದು ಡೆನ್ಮಾರ್ಕ್ ಮೂಲದ ಇದು ಈ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಕೊಡುತ್ತೆ. ಸರ್ ಇದೇನು ಅಂತಂದರೆ ಆ ಫ್ಲಾಗ್ ಕೊಡೋಕ್ಕೆ ಏನು ಎಲಿಜಿಬಿಲಿಟಿ ಇರಬೇಕು ಅಂದರೆ ಆ ಬೀಚಲ್ಲಿ ಕ್ಲೀನ್ ಇರಬೇಕು, ಡಸ್ಟ್ ಅಂದರೆ ಪ್ಲಾಸ್ಟಿಕ್ ಇರಬಾರ್ದು, ಓಕೆ, ಮತ್ತು ಆಕ್ಸೆಸಿಬಲ್ ಇರಬೇಕು, ಯಾರಿಗೆ ಡಿಸಬಿಲಿಟಿ ಅವ್ರಿಗೆ, ಓಲ್ಡ್ ಏಜ್ ಅವ್ರಿಗೆ, ಮತ್ತು ಟಾಯ್ಲೆಟ್ಗೆ ಬೇರೆ ಫೆಸಿಲಿಟಿ ಇರಬೇಕು. ಹೀಗೆ ಈ ರೀತಿ ಒಂದಷ್ಟು ನಾರ್ಮ್ಸ್ಗಳಿವೆ. ಅದನ್ನು ಯಾರು ಫಿಲ್ ಮಾಡಿರ್ತಾರೆ ಅವ್ರಿಗೆ ಬ್ಲೂ ಬ್ಲ್ಯಾಕ್ ಫಿಶ್ ಕೊಡ್ತಾರೆ. ಸೊ ಇಷ್ಟು ಮಾಡೋದಕ್ಕೆ ದುಡ್ಡು ಬೇಕಲ್ಲ, ಈ ಒಂದು ಬ್ಲೂ ಫ್ಲಾಗ್ ಬೀಚ್ ಅಡಿ ದುಡ್ಡು ಕೂಡ ಪ್ರೊವೈಡ್ ಮಾಡ್ತಾರೆ. ಓಕೆ, ಈಗ ಭಾರತದಲ್ಲಿ ಒಟ್ಟಿಗೆ 8 ಬ್ಲೂ ಫ್ಲಾಗ್ ಬೀಚಸ್ ಇದೆ. ಸೊ ವೆರಿ ಇಂಪಾರ್ಟೆಂಟ್, ಯಾವ ಸಂಸ್ಥೆ ಕೊಡುತ್ತೆ, ಯಾವುದ್ರ ಮುಖಾಂತರ ಕೊಡುತ್ತೆ ಅಂತೇಳಿ. ಇಟ್ ವಾಸ್ ಸೆಲೆಕ್ಟೆಡ್ ಬೈ ಇಂಟರ್ನ್ಯಾಷನಲ್ ಜೂರಿ ಕನ್ಸಿಸ್ಟಿಂಗ್ ಆಫ್ ಎಮಿನೆಂಟ್ ಮೆಂಬರ್ಸ್ ಫ್ರಮ್ ಯುನೈಟೆಡ್ ನೇಷನ್ ಎಕನಾಮಿಕ್ ಪ್ರೋಗ್ರಾಮ್, ಯುನೈಟೆಡ್ ನೇಷನ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಈ 3ಗಳ ಜೂರಿ ಸೇರಿ ಮಾಡಿರ್ತಕ್ಕಂಥದ್ದು. ಇದನ್ನು ಬ್ಲೂ ಫ್ಲಾಗ್ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಷನ್, FEE ಅಂತ, ಡೆನ್ಮಾರ್ಕ್ ಬೇಸ್ಡ್. ಓಕೆ, ಅಟ್ ಪ್ರೆಸೆಂಟ್ ನಿಮ್ಗೆ ಏನು ಕ್ವಶನ್ಸ್ ಬರ್ಬೋದು ಅಂದರೆ ಯಾವ ಸಂಸ್ಥೆ ಮುಖಾಂತರ ಸಿಗುತ್ತೆ, ಭಾರತದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಬ್ಲೂ ಫ್ಲಾಗ್ ಬೀಚ್ ಅಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಇದನ್ನು ವೆರಿ ಇಂಪಾರ್ಟೆಂಟ್ ನೋಡಿ. ಕರ್ನಾಟಕದಲ್ಲಿ ನಿಮಗೆ 2 ಇದೆ, ಕಾಸರಗೋಡು ಮತ್ತು ಪಡುಬಿದಿರಿ. ಇನ್ನೂ ಒಂದಷ್ಟು ಹೋಗಿದೆ, ಇನ್ನೂ ನಮ್ಗೆ ಅಪ್ರೂವ್ ಆಗಿಲ್ಲ. ಅಟ್ ಪ್ರೆಸೆಂಟ್ ಅಪ್ರೂವ್ ಆಗಿರೋದು ಬ್ಲೂ ಫ್ಲಾಗ್ ಬೀಚ್ ಯಾವುದು ಅಂತ: ಶಿವರಾಜ್ಪುರ್ ಗುಜರಾತ್, ಗೋಗ್ಲಾ ದಿಯು, ಕಪ್ಪಟ್ ಕೇರಳ, ಗೋಲ್ಡನ್ ಬೀಚ್ ಒಡಿಶಾ, ಓಕೆ, ಋಷಿಕೊಂಡ ಆಂಧ್ರ ಪ್ರದೇಶ, ರತ್ನಾಗರ್ ಅಂಡಮಾನ್ ಮತ್ತು ನಿಕೋಬಾರ್. ಇನ್ನು ನಾವು ಬೇರೆ ಬೇರೆ ಬೀಚ್ಗಳನ್ನ ಕಳಿಸಿದ್ದೀವಿ. ಆದರೆ ಅಟ್ ಪ್ರೆಸೆಂಟ್ ಇವಾಗ ಎಷ್ಟು ಅಪ್ರೂವ್ ಸಿಕ್ಕಿದೆ, ಬೇರೆದಕ್ಕಿನ್ನೂ ಅಪ್ರೂವ್ ಸಿಕ್ಕಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಸಿಗ್ತಾ ಹೋಗುತ್ತೆ ಬ್ಲೂ ಫ್ಲಾಗ್ ಬೀಚ್ ಆಗಿ. ಓಕೆ, ನೆಕ್ಸ್ಟ್ ಬನ್ನಿ. ಕೇಂದ್ರ ಜವಳಿ ಮತ್ತು ಕೃಷಿ ಖಾತೆ ಸಚಿವೆ ಸ್ಮೃತಿ ಇರಾನಿ ಅವರು ಒಂದು ಫಸ್ಟ್ ಎವರ್ ಬ್ರ್ಯಾಂಡ್ ಲೋಗೋನ ಬಿಡುಗಡೆ ಮಾಡಿದ್ದಾರೆ ಹತ್ತಿಗೆ. ಆ ಹತ್ತಿಗೆ ಬ್ರ್ಯಾಂಡ್ನ ಬಿಡುಗಡೆ ಮಾಡಿರೋ ಹೆಸರೇನು ಅಂತ. ಇದು ಸಿಂಪಲ್ಲು ಕೇಳ್ಬೋದು, ಕಸ್ತೂರಿ ಕಾಟನ್ ಅಂತ, ಕಸ್ತೂರಿ ಹತ್ತಿ ಅಂತ. ಈಗ ವಿಶ್ವ ಹತ್ತಿ ವ್ಯಾಪಾರದಲ್ಲಿ ನಮ್ಮದು ಪ್ರೀಮಿಯಂ ಹತ್ತಿ, ಒಳ್ಳೆ ಹತ್ತಿ, ನಿಮ್ಗೆ ಗೊತ್ತು, ಬಾಂಗ್ಲಾದೇಶ ಮತ್ತು ನಮ್ಮ ಇದರಲ್ಲಿ ಸಿಗ್ತಕ್ಕಂಥದ್ದು ಭಾರತದಲ್ಲಿರ್ತಕ್ಕಂಥ ಪ್ರೀಮಿಯಂ ಹತ್ತಿ ಇದೆಯಲ್ಲ, ಅದಕ್ಕೆ ಕಸ್ತೂರಿ ಕಾಟನ್ ಅಂತ ಹೊಸ ಲೋಗೋ ಬಿಡುಗಡೆ ಮಾಡಿ ಅದಕ್ಕೆ ಹೆಸರಿಟ್ಟಿದ್ದೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಇದರ PDF ಕೂಡ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತು ಈ ಎಲ್ಲ ಮಂತ್ದು ಜನವರಿ ಟು 2000 ಇಲ್ಲಿ ಲಾಸ್ಟ್ ಮಂತ್ ತನಕ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೇ ಲಿಸ್ಟು, ದಯವಿಟ್ಟು ನೋಡಿ ಸ್ನೇಹಿತರೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು ಸ್ನೇಹಿತರೆ.